ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. 5 ಲಕ್ಷ ರಾಜಕೀಯ ಆಯಾಮದಲ್ಲಿ ನೋಡೋದಾದ್ರೆ ಕೇವಲ 5 ಲಕ್ಷ ರೂಪಾಯಿಗೆ ರಾಜ್ಯ ಬಿಜೆಪಿ ಪಾಳೆಯದ ಕೈಯಲ್ಲಿದ್ದ ಬಹುದೊಡ್ಡ ಅಸ್ತ್ರವನ್ನ ಕಳುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಕಮಿಷನ್, ಭ್ರಷ್ಟಾಚಾರ, ಲಂಚ ಅನ್ನೋ ವಿಚಾರಗಳನ್ನ ಕಾಂಗ್ರೆಸ್ನ ವಿರುದ್ಧ ಪ್ರಬಲ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇತ್ತು ಬಿಜೆಪಿ ವಿರೋಧ ಪಕ್ಷವಾಗಿ ನಿಂತ್ಕೊಂಡು. ಆದರೆ ಇದೀಗ ಬಿಜೆಪಿಯ ಶಾಸಕರೇ ಲಂಚ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದುಬಿಟ್ಟಿದ್ದಾರೆ. ಅಲ್ಲಿಗೆ ಕೇವಲ 5 ಲಕ್ಷ ರೂಪಾಯಿಗೆ ರಾಜಕೀಯ ಟರ್ಮ್ನಲ್ಲಿ ಕೇವಲ ಜನಸಾಮಾನ್ಯರಿಗೆ 5 ಲಕ್ಷ ದೊಡ್ಡ ಅಮೌಂಟೇ, ರಾಜಕೀಯವಾಗಿ ಕೇವಲ 5 ಲಕ್ಷ ರೂಪಾಯಿಗೆ ರಾಜ್ಯ ಕಮಲ ಪಾಳೆಯದ ಮಾನ ಮರ್ಯಾದೆ ಬೀದಿ ಪಾಲಾಗಿದೆ. ಲೋಕಾಯುಕ್ತದಲ್ಲಿ ಅರೆಸ್ಟ್ ಆಯಿತು, ಇದೀಗ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೀತಾ ಇದೆ. ಆದರೆ ರಾಜಕೀಯ ಕೆಸರೆರಚಾಟ ಈ ವಿಚಾರದಲ್ಲೂ ಕೂಡ ಪ್ರಾರಂಭವಾಗಿದೆ. ಬಂಜಾರ ಸಮುದಾಯದವರು ಅನ್ನೋ ಕಾರಣಕ್ಕೆ ಟಾರ್ಗೆಟು, ಬಿಜೆಪಿ ಶಾಸಕರು ಅನ್ನೋ ಕಾರಣಕ್ಕೆ ಟಾರ್ಗೆಟು, ಸಮುದಾಯ ಅನ್ನೋ ಕಾರಣಕ್ಕೆ ಟಾರ್ಗೆಟು. ಅಲ್ಲಿಗೆ ಈ ಲಂಚ ಅನ್ನೋ ಕೆಟ್ಟ ಪಿಡುಗಿಗೂ ಕೂಡ ಸಮುದಾಯದ ಬಣ್ಣ ಲೇಪನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ವಿರೋಧ ಪಕ್ಷ ಬಿಜೆಪಿ. ಸಹಜವಾಗಿ ಕಾಂಗ್ರೆಸ್ಗೆ ಇದೀಗ ಬಾಲ್ ಇನ್ ದ ಕೋರ್ಟ್ ಅನ್ನೋ ರೀತಿಯಲ್ಲಿ ನಮ್ಮ ಮೇಲೆ ಕಮಿಷನ್ ಆರೋಪ ಮಾಡ್ತಾ ಇದ್ರಿ, ನಿಮ್ಮ ಶಾಸಕರೇನು ಕ್ಷಮೆ ಇರಲಿ, ನಿಮ್ಮ ಶಾಸಕರೇನು ಕ್ಲೀನ್ ಹ್ಯಾಂಡೆಡ್ ಅನ್ನೋ ರೀತಿಯಲ್ಲಿ ಅಸ್ತ್ರ ಉಲ್ಟಾ ಪ್ರಯೋಗ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಇವತ್ತು ಚಿರಹಟ್ಟಿಯ ಬಿಜೆಪಿ ಶಾಸಕರಾದ ಚಂದ್ರು ಲಮಾಣಿ ಅವರ ಅರೆಸ್ಟ್ ವಿಚಾರದಲ್ಲಿ ನಡೀತಾ ಇರುವ ರಾಜಕೀಯ ಕೆಸರೆರಚಾಟದ ಬಗ್ಗೆ ಮಹಾಭಾರತದಲ್ಲಿ ಚರ್ಚೆ ಮಾಡೋ ಪ್ರಯತ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರಾದ ನಂದನ್ ಕಶ್ಯಪ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ದೇವರಾಜು ಅವರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಹಾಗೆ ಈ ಇಡೀ ಪ್ರಕರಣ ಲಂಚ ಸ್ವೀಕಾರ, ರಾಜಕೀಯ, ಜನಪ್ರತಿನಿಧಿ ಈ ಆಯಾಮದಲ್ಲೇ ಚರ್ಚೆ ನಡೀತಿರೋ ಸಂದರ್ಭದಲ್ಲಿ ಆದರಹಳ್ಳಿ ಮಠದ ಸ್ವಾಮೀಜಿಯೊಬ್ಬರ ರಂಗಪ್ರವೇಶ ಆಗಿಬಿಟ್ಟಿದೆ. ಅವರೇ ಇಲ್ಲಿದ್ದರು, ಸ್ಕೆಚ್ ಹಾಕ್ಸಿದ್ದೆ ಅವರು, ಅವರ ಕಡೆಯಿಂದಲೇ ಟ್ರ್ಯಾಪ್ ಆದರೂ ಬಿಜೆಪಿಯ ಶಾಸಕರು ಅನ್ನೋ ಆರೋಪ, ಅದಕ್ಕೆ ಪೂರಕವಾದ ಒಂದಷ್ಟು ಆಡಿಯೋಗಳು ಕೂಡ ಸಂಚಲನಕ್ಕೆ ಕಾರಣವಾಗಿರೋದ್ರಿಂದ ಹೌದಾ ನಿಜವಾಗ್ಲೂ ಬಿಜೆಪಿ ಶಾಸಕರನ್ನ ಟ್ರ್ಯಾಪ್ಗೆ ಸಿಲುಕಿಸುವ ಪ್ರಯತ್ನ ಆಯ್ತಾ ಅನ್ನೋ ಅನುಮಾನ ಇದೆ. ಹೀಗಾಗಿ ಖುದ್ದು ಕೆಲವೇ ಕ್ಷಣಗಳಲ್ಲಿ ಕುಮಾರ ಮಹಾರಾಜ ಸ್ವಾಮೀಜಿ ಅವರು ಆದರಹಳ್ಳಿ ಕವಿ ಮಠದಿಂದ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಸದ್ಯ ಇರುವ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಚಂದ್ರು ಲಮಾಣಿಯವರದ್ದು ಎನ್ನಲಾದ ಒಂದು ಆಡಿಯೋ ಚಂದ್ರಶೇಖರ್ ಅವರೇ ಭಾರಿ ವೈರಲ್ ಕೂಡ ಆಗ್ತಾ ಇದೆ. ನಿನ್ನೆ ಇಡೀ ಕನ್ನಡದ ಮಾಧ್ಯಮಗಳು ಪ್ರಸಾರ ಮಾಡಿತ್ತು. ಅದರಲ್ಲಿ ಆಯ್ದ ತುಣುಕನ್ನು ನಿಮ್ಮ ಮುಂದೆ ಕೇಳಿಸಿ ನಿಮಗೆ ಪ್ರಶ್ನೆ ಕೇಳೋಣ ಅಂತ ಚಂದ್ರು ಲಮಾಣಿ ಅವರದ್ದು ಅಂತ ಹೇಳಲಾಗಿರುವ ಆಡಿಯೋ ಪ್ಲೇ ಮಾಡಿ. ಬರದ್ದು ನೀವು ಅಷ್ಟೇ ಒಂದು ಹೋಗ್ತೀವಿ ಸರ್, ಫ್ಯಾಮಿಲಿ ಈಗ ಸರ್ ಅದ ಹೇಳಿ ಸರ್ ನಮ್ದು ಈಗ ಹಾಂ ಸರ್ ಒಂದೇ ಕೆಲಸಕ್ಕೆ ಏನೈತಿ ಬಸವರಾಜ್ ಕುಂಬಾರ್ ಮಾತಾಡೋಣ, ಮುಚ್ಕೊಂಡು ಕೊಟ್ರೆ ಚಲೋ, ಇಲ್ಲ ಅಂದ್ರೆ ಗದಿನವ್ರಿಗೆ ಮುಸ್ಲಿಂ ಮಾಡಾಕ್ಬಿಡ್ತೀವಿ ಸರ್. ಈಗ ಮುಸ್ಲಿಂ ಅದಾನಲ್ಲ ಫೈನಾನ್ಸ್ ಇದ್ದಾವ ಗೊತ್ತದಲ್ಲ, ಯಾರು ಫೈನಾನ್ಸ್ ತಗೊಂತೀವಿ ಬರದ್ದು ನೀವು ಅಷ್ಟೇ ಒಂದು ಹೋಗ್ತೀವಿ ಸರ್, ಫ್ಯಾಮಿಲಿ ಮದುವೆ ಐತೆ ಹೋಗೋದಿದ್ದ, ಇನ್ನೊಂದು ಹತ್ತು ಮದುವೆ ಮಾಡ್ಕೊ ಹೋಗ, ಇನ್ನೊಂದು ಹತ್ತು ಮದುವೆ ಮಾಡ್ಕೊ ಹೋಗ. ಈಗ ಸರ್ ಅದ ಹೇಳಿ ಸರ್ ನಮ್ದು ಈಗ ಚಂದ್ರಶೇಖರ್ ಅವರೇ, ಈ ಆರೋಪ, ಲೋಕಾಯುಕ್ತ ಬಲೆ ಇತ್ಯಾದಿ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತೀನಿ. ಈ ನಡ ಮುಡಿಯೋ ಕಲ್ಚರು, ಮುಚ್ಕೊಂಡು ಕೊಡಬೇಕು ಕಲ್ಚರು, ಇದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳ್ತೀನಿ. ಆದರೆ ಕಡೆಯಲ್ಲಿ ಒಂದು ಸಾಲ ಬಂತಲ್ಲ ಸರ್, ಯಾರನ್ನು ಬಿಡ್ತೀನಿ ಗೊತ್ತಾ ವಸೂಲಿಗೆ? ಆ ಮುಸ್ಲಿಂ ವಿಧಾನಲ್ಲ ಗದಗ್ನಲ್ಲಿ ಫೈನಾನ್ಸು ವಸೂಲಿ ಅಂದರೆ ಬಿಜೆಪಿಯ ಶಾಸಕರೊಬ್ಬರು ಮುಸಲ್ಮಾನರನ್ನ ಲಂಚ ವಸೂಲಿಯ ಏಜೆಂಟ್ ಆಗಿ ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದು ಸ್ವಲ್ಪ ಕೇಳಲಿಕ್ಕೂ ಕೂಡ ನಿಮ್ಮ ಹಾರ್ಡ್ಕೋರ್ ವೋಟರ್ಸ್ಗೆ ಕಷ್ಟ ಆಗ್ಬೋದೇನೋ ಅಂತ. ಒಂದು ಭಾಳ ಸ್ಪಷ್ಟವಾಗಿ ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಬಿ ಜೆ ಪಿ ಯಾವತ್ತೂ ಕೂಡ ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್. ಈ ವಿಚಾರದಲ್ಲಿ ಯಾರೇ ತಪ್ಪು ಮಾಡಿರಲಿ ಅದು ಪಕ್ಷದ ಪ್ರಕಾರ ನಮ್ಮ ಇದೋಗಿ ಅತ್ಯಂತ ಖಂಡನಾರ್ಹ. ಬಿಜೆಪಿಯ ಹಿಸ್ಟ್ರಿಯನ್ನು ನೋಡಿದ್ರೆ ಕೂಡ ಯಾವತ್ತು ಎಂಥ ದೊಡ್ಡ ಪೋಸ್ಟಲ್ಲಿ ಈವನ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು 2001ರಲ್ಲಿ ಬಂಗಾರ ಲಕ್ಷ್ಮಣ್ ಅವರು ತೆಹಲ್ಕಾ ಹಗರಣದಲ್ಲಿ ಲಂಚ ತಗೊಂಡಿದ್ದು ಗೊತ್ತಾದ ತಕ್ಷಣವೇ 10 ದಿವಸದಲ್ಲಿ ಅದೇ ಇಂಟರ್ನಲ್ ಎನ್ಕ್ವೈರಿ ಒಂದು ಮಾಡ್ತಾರೆ. ನಮ್ಮ ಶಿಸ್ತು ಸಮಿತಿ ಇರುತ್ತೆ, ಅದರಲ್ಲಿ ತಪ್ಪಿತಸ್ಥರು ಕಂಡು ಬಂದಾಗ ಖಂಡಿತವಾಗ್ಲೂ ತಗೊಳ್ಳೋದು ಎಷ್ಟರ ದೊಡ್ಡ ವ್ಯಕ್ತಿ ಆಗಲಿ, ನಾನು ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದೆ ಅದೇ ರೀತಿ ಎಲ್ಲರ ವಿಚಾರದಲ್ಲೂ ಕೂಡ ಯಾರೇ ತಪ್ಪು ಮಾಡಿದರೆ ನಾವು ಖಂಡಿತವಾಗ್ಲೂ ಅದನ್ನು ಉಗ್ರವಾಗಿ ಖಂಡಿಸ್ತೇವೆ.
ನಿಜವಾಗ್ಲೂ ತಪ್ಪು ಮಾಡಿದ್ರೆ ಪಕ್ಷ ಕೂಡ ಅವರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳುತ್ತೆ. ಇದು ಸಮರ್ಥನೆ ಮಾಡ್ಕೊಳ್ಳಲ್ಲ. ಇದು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳಲ್ಲ. ಆದ್ರೆ ಅದೇ ಕಾಂಗ್ರೆಸ್ನ ಹೊಡೆದ್ರೆ ನೋಡಿ, ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಕರಪ್ಷನ್ ಚಾರ್ಜಸ್ ಅಲ್ಲಿ ಬೇಲ್, ರಾಹುಲ್ ಗಾಂಧಿ ಕರಪ್ಷನ್ ಚಾರ್ಜಸ್ ಅಲ್ಲಿ ಬೇಲ್, ಕೆಪಿಸಿಸಿ ಅಧ್ಯಕ್ಷ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕರಪ್ಷನ್ ಚಾರ್ಜಸ್ ಅಲ್ಲಿ ಬೇಲ್. ಹಾಗಾಗಿ ನೀವು ನಮ್ಮನ್ನ ಕಾಂಗ್ರೆಸ್ ಜೊತೆ ಕಂಪೇರ್ ಮಾಡಲೇಬೇಡಿ. ನಾವು ಸಿಂಪಲ್ ಪ್ರಶ್ನೆ, ಈ ಆಡಿಯೋ ವೆರಿಫಿಕೇಶನ್ ಆಗ್ಲಿ, ಇದು ಡಾಕ್ಟರ್ ಚಂದ್ರು ಲಮಾಣಿ ಅವರದ್ದೇ ಆಡಿಯೋನ ಅಂತ ಗೊತ್ತಾಗ್ಲಿ, ಬಟ್ ಸದ್ಯಕ್ಕೆ ವೈರಲ್ ಆಗ್ತಿರೋದ್ರಿಂದ ನಿಮ್ಮ ವೋಟರ್ಸ್ಗೆ ಯಾರು ಹಿಂದುತ್ವದ ಆಧಾರದ ಮೇಲೆ ಬಿಜೆಪಿಗೆ ವೋಟ್ ಕೊಡ್ತಿರ್ತಾರೆ, ಯಾರು ಮುಸಲ್ಮಾನ್ ದ್ವೇಷಿಗಳು ಅನ್ನೋ ರೀತಿಯಲ್ಲಿ ಬಿಂಬಿತಗೊಳ್ಳುವ ಕೆಲ ನಾಯಕರ ಪರವಾಗಿ ವೋಟ್ ಕೊಡ್ತಿರ್ತಾರೆ, ಅವ್ರಿಗೆಲ್ಲ ಬೇಸರ ಆಗಲ್ವುದನ್ನು ಸರ್? ಅಂದ್ರೆ ಲಂಚ ಸ್ವೀಕಾರ ಮಾಡ್ಲಿಕ್ಕೆ ಮುಸಲ್ಮಾನ್ ವ್ಯಕ್ತಿಯನ್ನ ವಸೂಲಿ ಮಾಡ್ಲಿಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ, ಅದರಲ್ಲೂ ಬಿಜೆಪಿ ಶಾಸಕರು. ಇದನ್ನ ಹೆಂಗ್ ಕನ್ವೆ ಮಾಡ್ತೀರಿ ವೋಟರ್ಸ್ಗೆ? ಇಲ್ಲಿಲ್ಲ, ಈ ತರ ಇಲ್ಲ ಅಂತ ಹೇಳಿ ಹೆಂಗ್ ಕನ್ವೆ ಮಾಡ್ತೀರಿ? ನಾನು ಹೇಳಿದ್ನಲ್ಲ, ಭಾರತೀಯ ಜನತಾ ಪಾರ್ಟಿಯ ನಿಲುವು ಮಾತ್ರ ಬಹಳ ಸ್ಪಷ್ಟ, ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್. ಇದನ್ನೇ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ, ವಿಜಯೇಂದ್ರ ಅವರು ಕೂಡ ಅದನ್ನೇ ಮಾತಾಡಿದರೆ. ವಿಷಯ ಕೋರ್ಟಲ್ಲಿದೆ, ನಾವು ಅದರ ಅಧ್ಯಯನ ಮಾಡ್ತೇವೆ. ಯಾರೇ ತಪ್ಪಿತಸ್ಥರಾದರೂ ಅವರಿಗೆ ಕಾನೂನಿನ ಪ್ರಕಾರವೂ ಉಗ್ರವಾಗಿ ಶಿಕ್ಷೆ ಆಗಬೇಕು, ಪಕ್ಷವೂ ಕೂಡ ಸೂಕ್ತವಾದ ನಿರ್ಧಾರ ತಗೊಳ್ಳುತ್ತೆ. ಆದರೆ ಅದರ ಹಿಂದೆ ಇರ್ತಕ್ಕಂತಹ ಏನು ಹುನ್ನಾರಗಳು, ಆಗಾಗಲೇ ಒಂದು ಆಡಿಯೋ ಬಂದಿದೆ, ಆಡಿಯೋನಲ್ಲಿ ಆಗಿರ್ತಕ್ಕಂಥ ಹುನ್ನಾರಗಳು ಅಥವಾ ಏನೇನು ಈ ಕಾಂಗ್ರೆಸ್ಸಿನ ಏನಾದರೂ ಹುನ್ನಾರಗಳಿದ್ರೆ ಆ ಹುನ್ನಾರಗಳ ಬಗ್ಗೆಯೂ ಮಾತಾಡ್ತಾರೆ. ಅದನ್ನು ಕೂಡ ಜನ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇದು ಕೇವಲ ಯಾಕೆಂತ ಹೇಳಿದ್ರೆ ನೋಡಿ, ಮತ್ತೆ ನಾನು ಈ ಹುನ್ನಾರದ ವಿಚಾರ ಬಂದಾಗ ಯಾರನ್ನೂ ಉಳಿಸ್ತಾ ಇದ್ದೀನಿ ಅಂತ ಹೇಳಕ್ ಹೋಗ್ಬಿಡಿ. ಅವ್ರನ್ನ ಆ ರೀತಿ ಏನು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ನಾನು ಏನು ಕಾನೂನಿನ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ಅದರ ಹಿಂದೆ ಇರ್ತಕ್ಕಂಥ ಹುನ್ನಾರ ಮಾಡ್ಕೊಂಡಿರಲ್ಲ, ಆ ಹುನ್ನಾರವೂ ಕೂಡ ಆಚೆ ಕಡೆಗೆ ಬರಬೇಕು. ಆ ಹುನ್ನಾರದ ಹಿಂದೆ ಇರ್ತಕ್ಕಂಥ ಅಷ್ಟು ಪಾಪಿಗಳು ನಾವು ಕೇಳಿಸ್ಕೊಂಡ್ವಿ, ವೀಕ್ಷಕರು ಕೇಳಿಸ್ಕೊಂಡ್ರು. ಬಟ್ ದೇವರಾಜ್ ಸರ್, ಇದೇ ಆಡಿಯೋ ಬಂದು ವೈರಲ್ ಆಗಿ ಆರೋಪಗಳು ಬಂದಾಗ ಇದೇ ಭ್ರಷ್ಟಾಚಾರದ ವಿಚಾರದಲ್ಲಿ ಕಾಂಗ್ರೆಸ್ನ ಸಚಿವರಾದ ತಿಮ್ಮಾಪುರೆ ಅವರ ವಿಚಾರದಲ್ಲಿ ಹುನ್ನಾರ ಅಂತ ಹೇಳಿ ಅವ್ರು ಹೇಳಿದ್ರೆ ಇಲ್ಲ ರಾಜೀನಾಮೆ ಬೇಕೇ ಬೇಕು ಅಂತ ಕೇಳಿದವ್ರು ಯಾರು? ತನಿಖೆ ಆಗಲಿ ಅಲ್ಲಿವರೆಗೂ ನಾವು ರಾಜೀನಾಮೆ ಪಡ್ಕೊಳ್ಳೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದಾಗ ಇಲ್ಲ ರಾಜೀನಾಮೆ ಕೊಡಲೇಬೇಕು ಅಂತ ಕೇಳಿದವ್ರು ಯಾರು? ಅಂದ್ರೆ ಅವ್ರ ಪಕ್ಷದ ಮೇಲೆ ಆರೋಪ ಬಂದಾಗ ತಕ್ಷಣಕ್ಕೆ ರಾಜೀನಾಮೆ, ನಿಮ್ಮ ಹಾಗೆ ನಿಮ್ಮ ಮೈತ್ರಿ ಪಾರ್ಟ್ನರ್ಸ್ ಮೇಲೆ ಆರೋಪ ಬಂದಾಗ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು, ಹುನ್ನಾರ ಅನ್ನೋದು ಸಾಬೀತಾಗಬೇಕು. ಅಂದ್ರೆ ಇಲ್ಲೇನೇನೆ ನಿಮ್ಮ ನಿಲುವಲ್ಲೇನೆ ದ್ವಂದ್ವ ಇದೆ ಅನ್ನೋದು ಸ್ಪಷ್ಟವಾಗ್ತಿಲ್ವಾ ದೇವರಾಜ್ ಸರ್? ಅಮ್ಮ, ಖಂಡಿತವಾಗಿ ಈ ವಿಷಯದಲ್ಲಿ ದ್ವಂದ್ವ ಇಲ್ಲವೇ ಇಲ್ಲ. ಯಾರೇ ಉಪ್ಪು ತಿಂದಿರಲಿ ನೀರು ಕುಡಿಲೇಬೇಕಾಗತ್ತೆ. ಅದನ್ನು ನಾವು ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಿದ್ವಿ. ಅದರಲ್ಲಿ ಬಹುಶಃ ಶ್ರೀಯುತ ಚಂದ್ರಶೇಖರ್ ಅವರು ಅದನ್ನೇ ಹೇಳಿದ್ದು. ಇದ್ರ ಬಗ್ಗೆ ಖಂಡಿತವಾಗಿಯೂ ರಾಜಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ತಪ್ಪು ಮಾಡಿದರೆ ಖಂಡಿತವಾಗಿ ಅವರು ಶಿಕ್ಷೆ ಆಗಬೇಕು. ಈಗಾಗಲೇ ಅದು ತನಿಖೆ ಹಂತದಲ್ಲಿದೆ. ಯಾಕೆಂದರೆ ಈಗಾಗಲೇ ಅವರು ಸಹ ಇವನ್ನ ಸೆರೆವಾಸಕ್ಕೂ ಸಹ ಅವ್ರನ್ನ ಕಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಯಾರೂ ಸಹ ಸೆರೆವಾಸ ಕಳಿಸಿರುವಂಥದ್ದು ಕಾನೂನಿನ ಪ್ರಕ್ರಿಯೆಗಳು ಏನೇನು ನಡೆದ್ವು ಅದಷ್ಟು ತಪ್ಪು ಅಂತ ಯಾವುದೂ ಎರಡೂ ಪಕ್ಷಗಳು ಇಲ್ಲಿವರೆಗೂ ಹೇಳಲೇ ಇಲ್ಲ ನಾವು. ಸೊ ಆಗಿರೋದಂಥದ್ದು ಏನಾಗಿದೆ ಅದು ನಡೀಲಿ ಅಂತಕ್ಕಂಥದ್ದು ಒಂದು. ಈಗೇನಾಗ್ತಿದೆ, ಇದಕ್ಕೆ ಒಂದು ಆಯಾಮ ಇದಾಯಿತು. ಮತ್ತೊಂದು ಆಯಾಮದ ಆಡಿಯೋ ಸಹ ಈಗ ಇವರ ಆಡಿಯೋ ಹೇಗೆ ಬಂತು, ಇನ್ನೊಂದು ಆಡಿಯೋನೂ ಸಹ ಬಂದಿರೋದ್ರಿಂದ ಆ ಆಯಾಮನು ತನಿಖೆ ಮಾಡಲಿ ಅಂತಕ್ಕಂಥದ್ದು ಅಷ್ಟೇ ಒತ್ತಾಯನೋ ಹೊರತು ಇದಕ್ಕೆ ಮಾಡಬೇಡಿ ಅದನ್ನು ಮಾಡಿ ಅಥವಾ ಅದನ್ನು ಮಾಡಿ ಇದನ್ನು ಮಾಡಬೇಡಿ ಅಂತಕ್ಕಂಥದ್ದು ನಾವೆಲ್ಲೋ ಹೇಳ್ತಿದ್ದಿಲ್ಲ. ಈಗ ಇನ್ನೊಂದು ಆಯಾಮದಲ್ಲಿ ಅಲ್ಲಿರ್ತಕ್ಕಂಥ ಶ್ರೀಗಳು ಮಾಡಿರ್ತಕ್ಕಂಥ ಒಂದು ಮಾತುಕತೆಯ ಆಡಿಯೋ ಬಂದಿರೋದ್ರಿಂದ ತಿಮ್ಮಾಪುರೆ ಅವ್ರ ವಿಚಾರದಲ್ಲಿ ನೇರವಾಗಿ ಅವ್ರೇನು ದುಡ್ಡಿಸ್ಕೊಳ್ಬೇಕಾರೆ ಸಿಕ್ಕಿಲ್ಲ, ಈ ಚಂದ್ರು ಲಮಾಣಿ ಅವ್ರು ದುಡ್ಡಿಸ್ಕೊಳ್ಬೇಕಾದ್ರೆ ತಗ್ಲಾಕೊಂಡ್ರು ಅನ್ನೋ ವಿಜುವಲ್ಸು, ಅದಕ್ಕೆ ಪೂರಕವಾದ ಲೋಕಾಯುಕ್ತ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಆಡಿಯೋದಲ್ಲಿ ತಿಮ್ಮಾಪುರೆ ಅವರ ಹೆಸರು ನೇರವಾಗಿರ್ಲಿಲ್ಲ. ಇಲ್ಲಿ ಎಲ್ಲವೂ ಕೂಡ ನೇರವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇರುವಾಗ್ಲೂ ಕೂಡ ಇಲ್ಲ ನಾವು ಕಾದ್ ನೋಡ್ತೀವಿ, ತನಿಖೆ ಆಗ್ಲಿ, ಈ ಧೋರಣೆ ಸರಿನಾ ಅಂತ. ಇದೇ ಧೋರಣೆ ಸರಿ ಅನ್ನೋದಾದ್ರೆ ತಿಮ್ಮಾಪುರೆ ಅವರ ವಿಚಾರದಲ್ಲೂ ಹೀಗೆ ಇರಬೇಕಾಗಿತ್ತು, ವಾಲ್ಮೀಕಿ ನಿಗಮದ ವಿಚಾರದಲ್ಲೂ ಹೀಗೆ ಆಗ್ಬೇಕಿತ್ತು. ನಿಮ್ಮ ಸ್ಪೆಷಲಿ ಮೂಡಾ ಪ್ರಕರಣ ಜೆಡಿಎಸ್ ನವರು ಅತ್ಯಂತ ಪ್ರಬಲವಾದ ಧ್ವನಿ, ಅದರಲ್ಲೂ ಕೂಡ ಹಾಗೆ ಇರಬೇಕಾಗಿತ್ತು. ನೀವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದ್ರಿ. ಅಮ್ಮ, ಖಂಡಿತವಾಗಿಯೂ ಈಗ ಮುಖ್ಯಮಂತ್ರಿಗಳ ವಿಷಯದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದ ಯಾವುದೇ ಸಚಿವರಿರಲಿ ಶಾಸಕರಿರಲಿ ಅವರ ವಿಷಯದಲ್ಲಿ ಏನು ನಾವು ನಿಲುವನ್ನು ತಗೊಂಡು ಈ ವಿಷಯದಲ್ಲೂ ಸಹ ಅದೇ ನಿಲುವು. ನಾವು ಕೇಳ್ತಿರ್ತಕ್ಕಂಥದ್ದೇನು ಸತ್ಯ ಈಚೆ ಬರಲಿ ಅಂತಕ್ಕಂಥದ್ದೇನು. ಇವರು ತಪ್ಪಿತಸ್ಥರಾಗಿತ್ತು ಅಂತಂದರೆ ಖಂಡಿತವಾಗಿ ಅವ್ರು ಶಿಕ್ಷೆ ಆಗಲಿ, ಅದಕ್ಕೆ ನಾವು ಖಂಡಿತ ಅಡ್ಡಿ ಬರೋದಿಲ್ಲ. ಆದರೆ ಇನ್ನೊಂದು ಇವಾಗ ನಾನೊಂದು ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದವನು. ಯಾಕೆಂದರೆ ಈ ಟ್ರ್ಯಾಪ್ಗಳನ್ನು ಎರಡು ರೀತಿಯಲ್ಲೂ ಸಹ ನಡೆಯುತ್ತವೆ. ನಾನು ಕಣ್ಣಾರೆ ನೋಡಿ ಅನುಭವಿಸಿರುವಂಥದ್ದು. ಅಂದರೆ ನಾವು ಅದಕ್ಕೆ ಸಾಕ್ಷಿಗಳಾಗಿದ್ದಂಥವ್ರು. ಈಗ ಟ್ರ್ಯಾಪ್ ಮಾಡಿಸೋದು ಸಹ ಇದೆ, ಟ್ರಾಪ್ ಆಗುವಂಥದ್ದು ಸಹ ಇದೆ, ಎರಡೂ ಸಹ ಇದೆ. ಈ ಎರಡನ್ನೂ ಸಹ ಸತ್ಯಾಸತ್ಯತೆಗಳ ಏನು ಹೊರಗಡೆ ತೆಗಿಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಸೊ ತೆಗೆದು ಜನದ ಮುಂದೆ ಇಡ್ಲಿ, ಅದು ನನಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ, ಅಲ್ಲ ಮುಗಿದೋಯ್ತಮ್ಮ, ಅಲ್ಲ ಒಳಗಾಗಬಾರದು ಅನ್ನೋ ಬೇಸಿಕ್ ಸೆನ್ಸ್ ಜನಪ್ರತಿನಿಧಿಗಳಿಗೆ ನೂರಕ್ಕೆ ನೂರು ಪಾಲು ಮುಟ್ಟದ ಮೇಲೆ, ಲಂಚದ ದುಡ್ಡು ಮುಟ್ಟದ ಮೇಲೆ
ಟ್ರಾಪ್ ಅಲ್ಲ ಸರ್, ಅದು ಸ್ವಯಂ ಪ್ರೇರಿತವಾಗಿ ಮುಟ್ಟಿರೋದು ಅಲ್ಲ ದುಡ್ಡು. ಖಂಡಿತ ಅಮ್ಮ, ನಾನು ಹೇಳಿದ್ನಲ್ಲ, ನಾನು 100% ಪಾಲು ಆ ಒಂದು ಟ್ರ್ಯಾಪ್ ಏನಾಗಿದೆ ಅದ್ರ ಬಗ್ಗೆ ಖಂಡಿತ ನಮ್ಮ ಹತ್ರ ಜಸ್ಟಿಫಿಕೇಶನ್ಸ್ ಇಲ್ವೇ ಇಲ್ಲ. ನಾವು ಯಾರೂ ಸಹ ಅದ್ರ ಪರವಾಗಿ ನಾವು ಮಾತೇ ಆಡೋಲ್ಲ. ಆದರೆ ಈಗ ನಾವು ಹೇಳ್ತಕ್ಕಂಥದ್ದು ಏನು ಅಂತಂದರೆ, ವ್ಯವಸ್ಥೆ ಇವತ್ತೊಂದು ದಿವಸ ಅವ್ರು ಏನು ರೀತಿ ಟ್ಯಾಪ್ ಹಾಕಿದಾರೋ, ಟ್ರ್ಯಾಪ್ ಆಗ್ಲಿಕ್ಕೆ ಮಾಡಿದಂಥ ವ್ಯವಸ್ಥೆನೂ ಸಹ ಕಲುಷಿತ. ಅದು ಈ ಸಮಾಜದಲ್ಲಿ ಇರಬಾರ್ದು. ಸರಿ ಕಶ್ಯಪ್ ಸರ್, ಅಲ್ಲಿಗೆ ನಿಮಗೆ ಒಂದು ಅವಕಾಶ ಸಿಕ್ತು. ನಾ ಖಾವುಂಗಾ ನಾ ಖಾನೆ ದೂಂಗಾ ಅಂತ ಹೇಳ್ತಾ ಇದ್ರು. ಕ್ಯೂ ಕಾಯ ಅಂತ ಪ್ರಶ್ನೆ ಕೇಳಬೇಕು ಇವಾಗ ಮೋದಿ ಅವರು, ಕ್ಯೂ ಕಾಯ ಅಂತ ಹೇಳಿ ಪ್ರಶ್ನೆ ಕೇಳಬೇಕು ಅಮಿತ್ ಶಾ ಅವರು. ಅಟ್ಲೀಸ್ಟ್ ವಿಜೇಂದ್ರ ಅವರಾದ್ರೂ ಕೇಳಬೇಕಪ್ಪ, ಯಾಕಪ್ಪ ದುಡ್ಡು ಮುಟ್ಟಿದೆ, ಭ್ರಷ್ಟಾಚಾರದ ಲಂಚದ ಹಣವನ್ನ ಯಾಕೆ ಮುಟ್ಟೆ ಅಂತ ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಒತ್ತಾಯ ಮಾಡುವ ಸರ್ವ ಹಕ್ಕನ್ನ ಕೂಡ ಕಾಂಗ್ರೆಸ್ ಪಕ್ಷ ಪಡೆದುಕೊಂಡ್ಬಿಟ್ಟಿದೆ ಈಗ. ನೋಡಿ, ಈ ಲಂಚ ಮಂಚ ಅನ್ನೋದು BJPಗೆ ಅಂಟ್ಕೊಂಡ್ಬಿಟ್ಟಿದೆ 2009ರಿಂದ ಮೇಡಮ್. 2009 29ನೇ ತಾರೀಕು 1ನೇ ತಿಂಗಳು 2009ನೇ ಇಸ್ವಿಲಿ ಸಂಪಂಗಿ ಅವರು LH ಅಲ್ಲಿ ಸಿಗಾಕೊಂಡ್ರು. 2022 ಕೊನೆ 23 ಸ್ಟಾರ್ಟಿಂಗಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪನವರು ಸಿಗಾಕೊಂಡ್ರು. ಇವತ್ತು ಇವ್ರು ಸಿಗಾಕೊಂಡಿದ್ದಾರೆ. ಇವರಿಗೆ ದುಡ್ಡಿನಿಂದೆ ಹಪಪಿಸ್ತಿರೋದು ಯಾವ ಮಟ್ಟಕ್ಕಿದೆ ಅಂದರೆ ನೀವೇ ತೋರಿಸಿದ್ದೀರಾ. ನಾವೇನಾರ ಹೋಗ್ಬಿಟ್ಟು ಅವ್ರಿಗೆ ಪರಿಜ್ಞಾನ ಇಲ್ವಾ? ನಾವೆಲ್ಲ ಏನೋ ಟ್ರ್ಯಾಪು ಅಂತಾರಲ್ಲ. ಫಸ್ಟ್ ಆಫ್ ಆಲು ಇದೇ ಶಾಸಕರು ಕ್ಯಾಮ್ರಾ ಇದು ಆಡಿಯೋದಲ್ಲಿ ಹೇಳ್ತಾ ಇದ್ದಾರೆ, ನಿನಗೆ ನಡ ಮುರಿತೀನಿ ಕೊಡಲಿಲ್ಲ ಅಂದರೆ. ನಡ ಮುರಿತೀನಿ ಕೊಡಲಿಲ್ಲ, ಇನ್ನು ಬ್ಯಾಲೆನ್ಸು ಎಷ್ಟು 13% 14%. ನಾವೇನು ಹೇಳ್ತಾ ಇದ್ವಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು, ಇವ್ರು 40% ಸರ್ಕಾರ ಅಂತ. ಅಧಿಕಾರದಲ್ಲಿದ್ದರೂ 40%, ಅಧಿಕಾರದಲ್ಲಿ ಇರದೇ ಅದು 40% ಅಂತ ನಿನ್ನೆ ಸಾಬೀತು ಮಾಡಿದ್ದಾರೆ. ಲೆಕ್ಕದ ಪ್ರಕಾರ ಇಲ್ಲಿ 11%. ಅಲ್ಲ 11 40% ಅಂತ ನಾವೇನು ಸಾಬೀತು ಮಾಡಿದ್ದೀವಿ. ಇಲ್ಲ ಅಂತ ಹೇಳ್ತಾರಲ್ಲ ಇವರು, ಸಾಬೀತು ಮಾಡಿದ್ದೀವಿ. ಇವ್ರಿಗೆ ಲಂಚ ಅನ್ನೋದು ಒಂದು ಇವ್ರಿಗೆ ಕರಗತವಾಗ್ಬಿಟ್ಟಿದೆ BJP ಅವ್ರಿಗೆ. ಅವ್ರು ಸ್ಟಾರ್ಟಿಂಗ್ ಅವರ ಪ್ರೆಸಿಡೆಂಟಿಂದನೇ ಇವರು ಲಂಚನ ಕಿಕ್ ಬ್ಯಾಕ್ನ ಚೆಕ್ ಮೂಲಕ ಇಸ್ಕೊಂಡಿರೋ ಒಂದು ಅಧ್ಯಕ್ಷರು ಮೇಡಮ್. RTGS ಮೂಲಕ ಇದು ಲಂಚ ಇಸ್ಕೊಂಡಿರೋ, ಚೆಕ್ ಮೂಲಕ ಇಸ್ಕೊಂಡಿರೋ ಮೇಡಮ್. ಯಾರ ಮೇಲೂ ಆರೋಪ ಬಂದೇ ಇಲ್ಲ, ಯಾರು ಜೈಲಿಗೆ ಅಲ್ಲ ನೋಡಿ ಮೇಡಮ್, ನೋಡಿ ನಾವು ವಾಸ್ತವವಾಗಿ ಇವಾಗ ಮಾತಾಡ್ತಾ ಇದ್ದೀವಿ. ವಾಸ್ತವವಾಗಿ ಇವಾಗ ಏನಾಗಿದೆ, ಇವರು ಕರಪ್ಷನಲ್ಲಿ ಪಿತಾಮ ಯಾರು? BJP ನಾಯಕರು, BJP ಶಾಸಕರು. ಇವ್ರದ್ದು ನಾವೇನಾರು ಸುಳ್ಳು ಹೇಳಿದ್ವಾ? ಸಂಪಂಗಿ ಏನಾಗಿ ಸಿಗಾಕೊಂಡ್ರು? ಮಾಡಾಳ್ ವಿರೂಪಾಕ್ಷಪ್ಪ ಏನಾರು ಸಿಗಾಕೊಂಡ್ರು? ನಿನ್ನೆ ಇವರು ಚಂದ್ರು ಲಂಬಾಣಿ ಏನಕ್ಕೆ ಸಿಗಾಕೊಂಡ್ರು? ಯಾರು ಹೋಗಿದ್ರಾ? ಯಾರು ಹೇಳಿದ್ರ? ಅವ್ರಿಗೊಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನ್ರಿ? 5 ಲಕ್ಷ ರೂಪಾಯಿ ಯಾರು ಹೇಳಿ ನಿಮ್ಮ ಕಾರ್ಯಕರ್ತ ಕೊಟ್ಬಿಡ್ತಿದ್ರು ಕಣ್ರಿ. 5 ಲಕ್ಷ ರೂಪಾಯಿ ದುಡ್ಡು ಆ ಮಟ್ಟಕ್ಕೆ ಹಿಂದೆ ಬಿದ್ದಿದ್ದಾರಲ್ರಿ. ಅಲ್ಲ ಈ ರೀತಿ ಹೇಳಿಕೆಗಳು ನೀವು ಸರಿ ಆಯ್ತು, ನೀವು ಪಕ್ಷವನ್ನು ಡಿಫೆಂಡ್ ಮಾಡ್ಕೊಳ್ಬೇಕು. ಚಂದ್ರಶೇಖರ್ ಅವರು ನಿಮ್ದೇ ಧಾಟಿಯ ಮಾತನ್ನ ಶ್ರೀರಾಮುಲು ಅವರು ಹೇಳಿದ್ದಾರೆ ಸರ್. ಅದನ್ನೊಂದೊಂದು ಕೇಳಿಸ್ಕೊಂಡ್ಬಿಡೋಣ. ನಾನು ಇಟ್ನಾಳ್ ಸರ್ ಕ್ವಿಕ್ ಆಗಿ ಇಟ್ನಾಳ್ ಸರ್ಗೆ ನಾನು ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಶ್ರೀರಾಮುಲು ಅವರ ಹೇಳಿಕೆಯನ್ನು ಕ್ವಿಕ್ ಆಗಿ ಗಮನಿಸ್ಬಿಡೋಣ. ಇದು ನಮ್ಮ ಮತದಾರರ ದೌರ್ಭಾಗ್ಯನೋ ಅಥವಾ ಇನ್ನೇನೋ? ಚಂದ್ರಶೇಖರ್ ಅವರು ಎಕ್ಸ್ಪ್ಲೈನ್ ಮಾಡಲಿ ಶ್ರೀರಾಮುಲು ಅವ್ರ ಹೇಳಿಕೆ. ಬಹುಶಃ ನನಗೆ ಗೊತ್ತಿರೋಂತ ಪ್ರಕಾರ ಚಂದ್ರು ಲಂಬಾಣಿ ಬಗ್ಗೆ ಇವ್ರು ಯಾರಿಗೆ ಏನು ಗೊತ್ತಿಲ್ರಿ. ಅವನು 5 ಕೋಟಿ ತಗೊಂಡಂತ ಮಂದಿ ಅಲ್ಲರಿ. ಅವನು 5 ಲಕ್ಷ ಏನನ್ನ 5 ಕೋಟಿ ತಗೊಂಡನಂದ್ರೆ ನಾವು ನಂಬಬಹುದಾಗ್ಲಿ. 5 ಲಕ್ಷ ರೀ ಅವನ MLA ತಗೊಂತಾನೇನ್ರಿ? ಅಲ್ರಿ ಜಾಸ್ತಿ ತಗೊಂತಾನಲ್ಲ ಅವನ ಬಗ್ಗೆ ಗೊತ್ತಿಲ್ರಿ. ಅವನು ಇವತ್ತು ಎಜುಕೇಟೆಡ್ ಇದ್ದಾನ. ಅವನು ನಂತರ ಅವನು ಮುಂಚೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಡಾಕ್ಟರ್ ಇದ್ದಾನ ಅಲ್ರಿ. ಇದೆಲ್ಲ ಕೂಡ ಪ್ಲಾನ್ ಮಾಡ್ಕೊಂಡು ನೋಡ್ರಿ. ಯಾವತ್ತನಾಗ್ಲಿ ಒಂದು ಇನ್ಸಿಡೆಂಟ್ ಅದೇ ಬಾಗಲಕೋಟೆ ಇನ್ಸಿಡೆಂಟ್ ಏನಿದನೋ ಅದನ್ನ ಮರಿಮಾಚ್ಬೇಕು, ಡೈವರ್ಟ್ ಮಾಡಬೇಕು. ಅಲ್ಲ ನಾನು ಬಹಳ ಕ್ಲಿಯರ್ ಆಗಿದೆ. ಲೋಕಾಯುಕ್ತವ್ರನ್ನ ದುರ್ಬಳಕೆ ಮಾಡ್ಕೊಂತಾರ. ಅಂದ್ರೆ ಶ್ರೀರಾಮುಲು ಅವ್ರ ಲೆಕ್ಕಾಚಾರ ಬೇರೆನೆ ಇರ್ಬೋದು ಇಟ್ನಾಳ್ ಸರ್. ಅವ್ರು ಫಸ್ಟಿಗೆ 5 ಕೋಟಿ ಅಂದ್ಬಿಟ್ರು. 5 ಕೋಟಿನೂ ಮುಟ್ಟೋರಲ್ಲ, ಅಲ್ಲಿಗೆ 5 ಲಕ್ಷ ಅಂದಮೇಲೆ 5 ಲಕ್ಷಕ್ಕೆಲ್ಲ ಯಾರು ಶಾಸಕರು ಕೈ ಅಂದ್ರೆ 5 ಲಕ್ಷವನ್ನ ಒಬ್ಬ ಸಾಮಾನ್ಯ ಮನುಷ್ಯ ದುಡಿಬೇಕು ಅಂದ್ರೆ 1 ವರ್ಷ ಸಾಯ್ಬೇಕು ಸರ್. ರಸ್ತೆಯಲ್ಲಿ 1 ವರ್ಷ ಸಾಯ್ಬೇಕು. 5 ಲಕ್ಷ ಪ್ಯಾಕೇಜ್ ತಗೊಳ್ಬೇಕು ಅಂದ್ರೆ ಅಂಥದ್ರಲ್ಲಿ 5 ಲಕ್ಷ ಮುಟ್ಟವನಲ್ಲ ರೀ. ಯಾರಾದ್ರೂ ನಂಬಕ್ಕಾಗತ್ತಾ? ಎಲ್ಲಿಗೆ ಬಂದು ನಿಂತಿದೆ ಕರಪ್ಷನ್ ಅನ್ನೋದು? ಈಗ ಕರಪ್ಷನ್ ವಿಚಾರದಲ್ಲಿ ಎಲ್ಲ ಪಕ್ಷಗಳು ಈಕ್ವಲಿ ಗಿಲ್ಟಿ. ಯಾರು ಇಲ್ಲಿ ಮಡಿವಂತಿಕೆಯನ್ನು ಕ್ಲೇಮ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಕಾಂಗ್ರೆಸ್ಸು, JDS ಮತ್ತು BJP. ಬಂಗಾರು ಲಕ್ಷ್ಮಣ್ ಅವ್ರ ಬಗ್ಗೆ ಮಾತಾಡಿದ್ರು ಚಂದ್ರಶೇಖರ್ ಅವರು. ಬಂಗಾರು ಲಕ್ಷ್ಮಣ್ ವಾಸ್ ಕನ್ವಿಕ್ಟೆಡ್, ಇವೆಂಚುಲಿ ವಾಸ್ ಕನ್ವಿಕ್ಟೆಡ್ ಇನ್ 2012. ಹಾಗೇನೆ ಕಾಂಗ್ರೆಸ್ಸಲ್ಲಿ AR ಅಂತುಲಿ ಅಂತ ಒಬ್ಬರಿದ್ದು ಮಹಾರಾಷ್ಟ್ರ ಮುಖ್ಯಮಂತ್ರಿ. ಬಿಲ್ಡರ್ಗಳಿಗೆ ಸಿಮೆಂಟ್ ಹಾಕಿನ ಅಷ್ಟೆಲ್ಲ ಬಿಲ್ಡರ್ಗಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕೊಡೋದಕ್ಕೆ ಕನ್ವಿಕ್ಟ್ ಆಯಿತು ಅವ್ರಿಗೆ. ಕನ್ವಿಕ್ಟೆಡ್, ಹಿ ವಾಸ್ ಕನ್ವಿಕ್ಟೆಡ್ ಬೈ ದ ಬಾಂಬೆ ಹೈಕೋರ್ಟ್.
BJPಯಲ್ಲಂತೂ ನಾವು ನೋಡ್ತಾ ಇದ್ದೇವೆ, ಜನಾರ್ದನ್ ರೆಡ್ಡಿ ಅವರ ಕೇಸ್ಗಳು ನೋಡ್ತಾ ಇದ್ದೇವೆ, ಬಂಗಾರ ಲಕ್ಷ್ಮಣ್ ಅಂತೂ ಮಾತಾಡಿದ್ವಿ ನಾವು, ಆಮೇಲೆ ಇಲ್ಲಿ ಯಡಿಯೂರಪ್ಪ ವಿಚಾರದಲ್ಲಿ ನೋಡ್ತಿದ್ದೇವೆ. ಜನಕ್ಕೂ ಕೂಡ ಭ್ರಷ್ಟಾಚಾರ ಏನು ಇದು ಒಂದು ವ್ಯವಸ್ಥೆಯ ಒಂದು ಭಾಗನೋ ಅನ್ನೋ ಮಟ್ಟಿಗೆ ಅದು ಆ ರೀತಿಯ ಒಂದು ಕಲ್ಪನೆ ಇದೆ. ಆದರೆ ಇದೆಲ್ಲದಕ್ಕಿಂತ ಹೊರತಾಗಿ ನನಗೆ ಭಾಳ ವಿಶೇಷವಾಗಿ ಈ ಚರ್ಚೆ ಮಾಡಬೇಕಂದ್ರೆ ಯಾಕೆ ಟುಡೇಸ್ ಡಿಸ್ಕಷನ್ ಇಸ್ ಡಿಫ್ರೆಂಟ್ ಫ್ರಮ್ ಅರ್ಲಿಯರ್ ಅಂದರೆ ಇಲ್ಲಿ ಸಮುದಾಯಗಳನ್ನ ಮುಂದಕ್ಕೆ ತರ್ತಿದ್ದಾರೆ. AR ಅಂಟುಲೆ ಕನ್ವಿಕ್ಟ್ ಆದಾಗ ನಾನು ಮುಸ್ಲಿಂ ಅನ್ನೋ ಕಾರಣಕ್ಕೆ ನಾನು ಟಾರ್ಗೆಟ್ ಮಾಡೋದು ಅನ್ಲಿಲ್ಲ. ಅಬ್ದುಲ್ ರೆಹಮಾನ್ ಅಂಟುಲೆ AR ಅಂಟುಲೆ ಅಂದರೆ ನಾನು ಮುಸ್ಲಿಂ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡೋದು ಅನ್ಲಿಲ್ಲ. ಇಂದಿರಾ ಗಾಂಧಿ ಅವ್ರ ಮೇಲೆ ಆರೋಪ ಬಂದಾಗ ನಾನು ಮಹಿಳೆ ಅಂತ ಟಾರ್ಗೆಟ್ ಮಾಡಿದ್ರು ಅಂತ ಅನ್ಲಿಲ್ಲ ಇಂದಿರಾ ಗಾಂಧಿ. ಯಡಿಯೂರಪ್ಪ ಆದಾಗ ನಾನು ಲಿಂಗಾಯತ ಟಾರ್ಗೆಟ್ ಮಾಡೋದು ಅನ್ಲಿಲ್ಲ ಯಡಿಯೂರಪ್ಪ. ಈಗ ಅದು ಬಂದಿದೆ. ಈಗ ಅವರು ಲಮಾಣಿ ಸಮಾಜ, ಬಂಜಾರ ಸಮಾಜ, ಎಂಥ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬರೀತಾರೆ ನಾನು ಕುರುಬ ಅನ್ನೋ ಕಾರಣಕ್ಕೆ ನಾನು ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಹೇಳಿ. ಇಲ್ಲ, ವಾಲ್ಮೀಕಿ ಹಗರಣ ಆಚೆ ಬಂದಾಗ್ಲೂ ಕೂಡ ಹಂಗೆ ಆಗಿತ್ತು ಸರ್. ಅದರರ್ಥ ಏನು ಅಂದ್ರೆ ಒಂದೊಂದು ಸಮುದಾಯಕ್ಕೆ ಇಂತಿಷ್ಟು ಕರಪ್ಷನ್ ಅಂತ ನಾವು ಸೀಲಿಂಗ್ ಫಿಕ್ಸ್ ಮಾಡಿಬಿಡೋಣವಾ? ಯಾವ ಸಮುದಾಯ ಎಷ್ಟೆಷ್ಟು ಕೋಟಿ ಹಗರಣ ಮಾಡಬಹುದು ಒಂದು ಸೀಲಿಂಗ್ ಮಾಡಿಬಿಡೋಣ ನಾವು. ಅಂದ್ರೆ ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ, ಕಾನ್ಸ್ಟಿಟ್ಯೂಷನಲ್ ಸ್ಥಾನದಲ್ಲಿದ್ದೀರಿ, ಯು ಆರ್ ಅಂಡರ್ ಓತ್ ಆನ್ ದ ಕಾನ್ಸ್ಟಿಟ್ಯೂಷನ್. ಹೇಗೆ ನಾನು ಬಿಹೇವ್ ಮಾಡಬೇಕು? ಸಿಕ್ಕ ತಕ್ಷಣ ನಾನು ಬಂಜಾರ, ನಾನು ಕುರುಬ, ನಾನು ಹಾಗೆ ಇದೆಲ್ಲ ನೆನಪಾಗ್ತದೆ ನಿಮಗೆ. ಇದರಿಂದ ಒಂದು ನಿಮ್ಗೆ ಏನೋ ಒಂದು ಈಗಿನ ಒಂದು ರಾಜಕೀಯ ತೆವಲಿರ್ಬೋದು, ಅದ್ರ ಆಚೆ ಬೇರೆ ಅದಕ್ಕೆ ಅರ್ಥ ಇಲ್ಲ. ಆದರೆ ಆ ಮಾತಿಂದ ನಿಮ್ಮ ಸಮುದಾಯಕ್ಕೆ ಏನು ಸಂದೇಶ ಹೋಗುತ್ತೆ, ನಿಮ್ಮ ಸಮುದಾಯದ ಉಳಿಕೆ ಜನರು ನಿಮ್ಮ ಸಮುದಾಯವನ್ನು ಹೇಗೆ ನೋಡ್ತಾರೆ, ಬೇರೆಯವರು ನಿಮ್ಮ ಸಮುದಾಯವನ್ನು ಹೇಗೆ ನೋಡೋಕೆ ಶುರು ಮಾಡ್ತಾರೆ, ನಿಮ್ಮ ಸಮುದಾಯದ ಆತ್ಮಸ್ಥೈರ್ಯ ಏನಾಗ್ತದೆ, ಇವು ಯಾವ ಪರಿಜ್ಞಾನನೂ ಇಲ್ಲ. ಏನೋ ಒಂದು ಇಮ್ಮಿಡಿಯೇಟ್ ಬ್ರೌನಿ ಪಾಯಿಂಟ್ಸ್ಗೋಸ್ಕರ ಹೇಳ್ಬಿಡೋದು. ದಿಸ್ ಇಸ್ ವೆರಿ ಡೇಂಜರಸ್ ಟ್ರೆಂಡ್. ಕರೆಕ್ಟ್, ದಿಸ್ ಇಸ್ ವೆರಿ ಡೇಂಜರಸ್ ಟ್ರೆಂಡ್. ಮತ್ತೆ ಟ್ರ್ಯಾಪ್ ಬಗ್ಗೆ ಹೇಳಿದ್ರು, ಟ್ರ್ಯಾಪ್ ಮಾಡೋದು ಲೋಕಾಯುಕ್ತದಲ್ಲಿ ಇಟ್ಸ್ ಮ್ಯಾಟರ್ ಆಫ್ ಪ್ರೊಸೀಜರ್. ಅದು ಟ್ರ್ಯಾಪ್ ಅಂದ್ರೆ ಅದು ಟ್ರ್ಯಾಪ್ ಮಾಡಿ ಪೊಲಿಟಿಕಲ್ ಟ್ರ್ಯಾಪ್ ಅನ್ನೋ ಆರೋಪ ಇದೆ ಸರ್. ಅದಕ್ಕೆ ಎವ್ರಿಥಿಂಗ್ ಇಸ್ ಪೊಲಿಟಿಕಲ್ ರೇ, ಪೊಲಿಟಿಕ್ಸ್ ಅಲ್ಲಿ ಎವ್ರಿಥಿಂಗ್ ಇಸ್ ಪೊಲಿಟಿಕಲ್. ಪೂರ್ವಕವಾಗಿ ಆಡಿಯೋ ಒಂದಷ್ಟು ವೈರಲ್ ಆಯಿತು. ಕುಮಾರ ಮಹಾರಾಜ ಸ್ವಾಮೀಜಿ ಅವರು ಅದು ನಂದೇ ಆಡಿಯೋ ಅಂತ ಒಪ್ಕೊಂಡ್ಬಿಟ್ರು ಕೂಡ ಆ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆಯೇ ಒಂದು ಆಡಿಯೋ ಕ್ಲಿಪ್ ವೈರಲ್ ಆಗಿದೆ. ಖುದ್ದು ಸ್ವಾಮೀಜಿ ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಆಡಿಯೋ ಒಂದ್ಸತಿ ಕೇಳಿಸ್ಕೊಂಡ್ಬಿಡೋಣ. ಟ್ರ್ಯಾಪ್ ಮಾಡೋ ವಿಚಾರವನ್ನ ಸ್ವಾಮೀಜಿನೇ ಮಾತನಾಡಿದ್ರು ಅನ್ನೋ ರೀತಿಯಲ್ಲಿ ಈ ಆಡಿಯೋದಲ್ಲಿ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಆಡಿಯೋ ನಾಳೆ ಬಂದ್ ಬಿಡ್ರಿ, ನಾಳೆ ಬರ್ರಿ. ಸೋನು ಲಮಾಣಿ ಅಂತೇಳಿ ನಮ್ಮದ್ರೊಳಗ ಒಬ್ಬ ದೊಡ್ಡ ಲೀಡರ್ ರೀ ಅವನು. ಬೇರೆ ಬೇರೆ ಪಾಪ ಅವನು ವೈಯಕ್ತಿಕ ಅವನು ದಂಧೆ ಐತ್ರಿ ಪಾಪ. ವೀರೇಂದ್ರ ಪಪ್ಪಿ ಅವರೆಲ್ಲ ಪಾರ್ಟ್ನರ್ ರೀ ಅವ್ರು. ಅವ್ರೆಲ್ಲಾ ಕ್ಯಾಶಿನೋ ಇಂತದ್ರಾಗ ಅದಾರ್ರಿ ಅವ್ರ ಪಾಪ. ಅವ್ರು ನಮ್ ಭಕ್ತರು. ಅವನ್ ಗೊತ್ತಾಗೈತಿ ಅಜ್ಜಾರಿಗ್ ಬಾಳ್ ಟಾರ್ಚರ್ ಮಾಡ ಅಂತ ನೀವ ಅಂತೇಳಿ. ಅವನಿಗೆ ಒಬ್ಬ ಸಿರಾ ML ಹಿಂಗ ಮಾಡಿದ್ನರಿ. ಬ್ಯಾರೆ ಒಂದ್ ಸೂತ್ರದ ಗಾಳದಾಗ ಹಾಕಿ ಸಿಗಿಸಿದ್ನರಿ ಅವ್ನು. ಬೆಂಗಳೂರು ಟೀಮ್ ಐತ್ರಿ ಅದೊಂದು. ಕೆಲ್ಸ ಕೊಡ್ರಿ ಅಂತೇಳಿ ಬರ್ತಾರ್ರಿ ಅವ್ರು. ನೋಟ್ ಗಿದ ಹಚ್ಚಿ ಒಮ್ಮೆ IT ಇದಕ್ ಹೋಗಿಸ್ಬಿಟ್ರಿ ಇವನ್ನ. ಸುಂದಗಾಯಿ ಕುಂದಿರ್ತಾನ್ರಿ ಇವ. ನಾಳೆ ಮಾತಾಡೋಣಂತ ಬರ್ರಿ, ಅವನ ಜೊತೆನೆ ಮಾತಾಡೋಣ ಫೋನ್ ಹಚ್ಚಿ. ಅವ್ರನ್ನ ಕೈ ಬಿಟ್ಟು ನಾವ್ ಸುಮ್ಮನೆ ಸೈಡ್ ನಿಲ್ಲನ್ರಿ. ನಾಳೆ ಬಂದಕ್ಕಂತ ಈ ಆಡಿಯೋ ಬಗ್ಗೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಖುದ್ದು ಕುಮಾರ ಮಹಾರಾಜ ಸ್ವಾಮೀಜಿ ಅವರೇ ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿದ್ದಾರೆ. ಸ್ವಾಮೀಜಿ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ನಿಮಗೂ ಈ ಬೆಂಗಳೂರಿನಲ್ಲಿರ್ತಕ್ಕಂಥ ಟೀಮ್ಗೂ ಏನು ಸಂಬಂಧ? ನೀವು ಯಾಕೆ ಕಾಂಟ್ಯಾಕ್ಟ್ ಮಾಡಬೇಕು? ಆ ಪೌಡ್ರ್ ಹಚ್ಚಿ ನೋಟನ್ನ ಯಾಕೆ ಚಂದ್ರು ಲಮಾಣಿ ಅವ್ರ ಕೈಗೆ ಮುಟ್ಟೋ ರೀತಿಯಲ್ಲಿ ಮಾಡಬೇಕು? ಈ ಪ್ಲಾನಿಂಗ್ ನೀವು ಮಾಡಿದ್ದಾದ್ರೂ ಯಾಕೆ? ಯಾಕಂದ್ರೆ ನೀವೇ ಒಪ್ಕೊಂಡಿದ್ದೀರಿ ಈ ಆಡಿಯೋದಲ್ಲಿ ಮಾತನಾಡಿರೋದು ನಾನೇ ಅಂತೇಳಿ. ಹಾಗಾಗಿ ನಾನು ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ನಿಮಗೆ ಯಾಕೆ ಬೇಕು ಒಬ್ಬ ಶಾಸಕರನ್ನ ಈ ರೀತಿ ಟ್ರ್ಯಾಪ್ ಮಾಡುವ ಗೋಜ್ ಯಾಕೆ ನಿಮ್ಗೆ ಅಂತ? ಮೇಡಮ್ ಅವರ ಶರಣಾರ್ಥಿ. ಈ ನಮ್ ಧ್ವನಿ ಕೇಳ್ತಾ ಇದೆ ಅಲ್ಲ ಮೇಡಮ್ ತಮಗೆ? ಹೌದು ಸ್ವಾಮೀಜಿ, ಮಾತಾಡಿ. ಮೇಡಮ್ ಅವರ ಶರಣಾರ್ಥಿ. ನಾನು ಈ ಹಿಂದೆ 1 ವರ್ಷದಿಂದ ನಮ್ದವ್ರದ್ದು ಕೂಡ ವೈಷಮ್ಯತೆ ಹಿಂಗೆ ಇತ್ತದು. ಈ ರೆಕಾರ್ಡಿಂಗ್ ಇರ್ತಕ್ಕಂಥದ್ದು 6 ತಿಂಗಳದ ಹಿಂದ್ಗಡೆ ಮತ್ತು 1 ವರ್ಷದಿಂದ ನಮ್ದು ಜಗಳ ನಡೆದಿತ್ತು. ಹೋದ ವರ್ಷ ಫೆಬ್ರವರಿ 15ಕ್ಕೆ ಅವಾಗ್ಲಿಂತ ಇದು ಪ್ರಾರಂಭ ಆಯ್ತು. ಇದುವೇನು ಕೂಡ ಹಿತಲ್ದಿದ್ದು. ಒಂದು ಎರಡನೇ ಸ್ಪಷ್ಟೀಕರಣ ಕೊಡ್ಬೇಕಂದ್ರೆ ಈ ರೆಕಾರ್ಡಿಂಗ್ ಇರ್ತಕ್ಕಂಥದ್ದು ನಂದೇ, ನಾ ಒಪ್ಕೊಂತೀನಿ. ಈಗಾಗಿರ್ತಕ್ಕಂಥ ಟ್ರ್ಯಾಪ್ಗೆ ಮತ್ತೆ ನಮಗೆ ಸಂಬಂಧ ಇಲ್ಲದ ವಿಚಾರ. ಯಾಕಂದ್ರೆ ಆ ಟ್ರ್ಯಾಪ್ ಇಲ್ಲ ಸ್ವಾಮೀಜಿ, ಕ್ಷಮೆ ಇರ್ಲಿ, ಮಧ್ಯದಲ್ಲಿ ಪ್ರಶ್ನೆ ಕೇಳ್ತಿದ್ದೀನಿ. ನಾನು ಇವತ್ತಾದ ಟ್ರ್ಯಾಪ್ ನ ಬಗ್ಗೆ ನಿಮ್ಮ ಹತ್ರ ಪ್ರಶ್ನೆನೇ ಕೇಳ್ತಿಲ್ಲ. ನನ್ನ ಪ್ರಶ್ನೆ ಇದ್ದಿದೆ ಸಿಂಪಲ್. ಒಬ್ಬ ರಾಜಕೀಯ ನಾಯಕನ ಟ್ರ್ಯಾಪ್ಗೆ ಬೀಳಿಸುವ ಪ್ರಯತ್ನವನ್ನ ಒಬ್ಬ ಮಠದ ಸ್ವಾಮೀಜಿಯಾಗಿ ತಾವ್ ಯಾಕೆ ಮಾಡ್ಬೇಕು ಅಂತ, ಅಂತ ಪರಿಸ್ಥಿತಿ ಏನ್ ಬಂದಿತ್ತು ಅಂತ. ಆ ವಿಷಯಕ್ಕೆ ಬರ್ತೀನಿ ಮೇಡಮ್. ಇವರೊಬ್ರು ಮಾನ್ಯ ಶಾಸಕರಾಗಿ, ನಮ್ಮ ತಾಲೂಕಿನ ಶಾಸಕರಾಗಿ, ಮತ್ತು ಅವರು ನಾವೆಲ್ಲರೂ ಅವ್ರು ನೋಡೋದು ಒಂದು ಗೌರವ ರೂಪದಲ್ಲಿ ನಾವು ನೋಡ್ತೀವಿ. ಅದು ನಮ್ಮ ಸಮಾಜದವರಾಗೆ. ಒಬ್ರು ಸ್ವಾಮಿಗಳಿಗೆ ಅಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ನಾ ದನಿ ಎತ್ತಿದೆ ಮೇಡಮ್ ಈ ಹಿಂದೆ.
ಅಕ್ರಮವಾಗಿ ಗಣಿಗಾರಿಕೆ ನಮ್ಮ ಆದಳ್ಳಿ ಭಾಗದಲ್ಲಿ ವಿಶೇಷವಾಗಿ ಅಕ್ರಮ ಗಣಿಗಾರಿಕೆ ಬಹಳಷ್ಟು ನಡೀತಾ ಇದ್ದು ಮತ್ತು ಕಪ್ಪತಗುಡ್ಡದ ಸಾಲು ನಮ್ದು. ಆ ಕಪ್ಪತಗುಡ್ಡದ ಸಾಲಿನಲ್ಲಿ ಅನೇಕ ಕೃಷಿಕರುಗಳು ಇರೋದ್ರಿಂದ ನಮ್ಮೂರಲ್ಲಿ ಇರ್ತಕ್ಕಂಥದ್ದು 75 ಮಂದಿ ಟಿಬಿ ಕಾಯಿಲೆದಲ್ಲಿದ್ದಾರೆ. ಅಸ್ತಮಾ ಪೇಷಂಟ್ 170 ಅಸ್ತಮಾ ಪೇಷಂಟ್ಗಳಿದ್ದಾರೆ. ಸರಿ, ನಾವು ಅದನ್ನ ವಿರೋಧವಾಗಿ ತಗೊಂಡು ಇದರಿಂದ ಜನರ ಆರೋಗ್ಯವನ್ನ ಕೆಡ್ತಾ ಇದೆ, ತಾವು ಈ ಗಣಿಗಾರಿಕೆವನ್ನ ಅಕ್ರಮ ಗಣಿಗಾರಿಕೆಯನ್ನ ಅದನ್ನ ಬಂದ್ ಮಾಡ್ಬೇಕಂತೇಳಿ ಹೋರಾಟವನ್ನ ಕೈ ತಗೊಂಡಿವಿ ಮೇಡಮ್. ಅವಾಗ ಶಾಸಕರು ಏನ್ ಮಾಡಿಸ್ತಾರೆ, ಅವ್ರ ಕಡೆ ಹುಡ್ರನ್ನ ಕಳಿಸಿ ನಮ್ಮನ್ನ ಮಠದಿಂದ ಹೊರಗೆ ಹಾಕಿಸಿ ಮಠದ ಚಾವಿಯನ್ನ ಹಾಕಿಸ್ತಾರೆ. ಚಾವಿಯನ್ನ ಹಾಕಿಸಿ ಅವ್ರು ಖುದ್ದಾಗಿ ನನಗೆ ಫೋನ್ ಅನ್ನ ಹಚ್ಚಿ ಸ್ವಾಮೀಜಿಯವರೇ ತಾವ ಮಠದೊಳಗೆ ಇರಬಾರದು ಅಂತೇಳಿ ಅನೇಕ ಅವಾಚ್ಯ ಶಬ್ದದಲ್ಲೇ ಮಾತಾಡ್ತಾರೆ ಶಾಸಕರು. ಅದು ರೆಕಾರ್ಡಿಂಗ್ ಸಮೇತ ನನ್ನ ಕಡೆ ಇದೆ. ಸರಿ, ಒಂದು. ಎರಡನೇದು ನಮ್ಮೂರ 2-3 ಅವ್ರ ಪಕ್ಷದವ್ರನ್ನ ಹಚ್ಚಿ ಅವರು ಹಿರಿಯರಿಗೆ ಹಚ್ಚಿ ತಾವು ಸ್ವಾಮೀಜಿ ಅವ್ರನ್ನ ಅಲ್ಲಿಂದ ಪೀಠ ತ್ಯಾಗ ಮಾಡಿಸಿ ಆ ಮಠದಿಂದ ಹೊರಗೆ ಹಾಕ್ರಿ, ನಿಮ್ಗ 18 ಲಕ್ಷ ರೂಪಾಯಿಯನ್ನ ಕೊಡ್ತೀನಿ ಅಂತ ಬೇಡಿಕೆ ಇಡ್ತಾರೆ ಶಾಸಕರು. ಅದು ಕೂಡ ರೆಕಾರ್ಡಿಂಗ್ ಇದೆ ಮೇಡಮ್. ನಮ್ಮ ಊರ್ಗ ಹಿರಿಯರು ಮಾಡಿದ್ದಾರೆ ಅದನ್ನ. ಇಷ್ಟೆಲ್ಲ ನಾವು ಒಬ್ಬರ ಸನ್ಯಾಸಿಗಳಿಗೆ ಒಬ್ಬರ ಸ್ವಾಮಿಗಳಿಗೆ ಇವ್ರು ರಾಜಕಾರಣಿಗಳು ಇಷ್ಟೆಲ್ಲ ನೋವು ಕೊಡ್ತಾರಂದ್ರೆ ಸ್ವಾಮಿಗಳು ಸನ್ಯಾಸಿಗಳು ರಿವೆಂಜ್ ತೀರ್ಸ್ಕೊಳ್ಳಿಕ್ಕೆ ಹೋಗ್ಬೇಕಾ ಸ್ವಾಮಿಗಳೇ? ನಾನು ವಯಸ್ಸಿನಲ್ಲಿ ಚಿಕ್ಕೋಳು, ನಿಮ್ಮ ಅನುಭವದಲ್ಲಿ ಚಿಕ್ಕೋಳು ಇರಬಹುದು, ಆದ್ರೆ ಸಾಮಾನ್ಯವಾಗಿ ಜನರ ಮನಸ್ಸಲ್ಲಿ ಬರೋ ಪ್ರಶ್ನೆಯನ್ನು ನಿಮಗೆ ತಲುಪಿಸ್ತಾ ಇದ್ದೀನಿ. ಆಯ್ತು, ನಿಮಗೆ ಶಾಸಕರು ತೊಂದರೆ ಕೊಟ್ರು, ನಿಮ್ಮನ್ನ ಮಠದಿಂದ ಹೊರಗೆ ಹಾಕ್ಸಿದ್ರು, ಅವರು ಅಪೋಸಿಟ್ ಪಕ್ಷ ಕಾಂಗ್ರೆಸ್ನವ್ರ ಸರ್ಕಾರ ಇದೆ, ನೀವು ಸರ್ಕಾರದ ಬಳಿ ಹೋಗ್ಬೋದಾಗಿತ್ತು, ಪೊಲೀಸರ ಬಳಿ ಹೋಗ್ಬೋದಾಗಿತ್ತು, ಬೆಂಗಳೂರು ಟೀಮು, ಲೋಕಾಯುಕ್ತ, IT ಇದೆಲ್ಲ ಸ್ವಾಮೀಜಿ ಆಗಿ ತಾವ್ ಯಾಕೆ ಇಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರಿ ಅಂತ ಹೇಳಿ. ಮೇಡಮ್, ನಾನೊಂದು ಸ್ಪಷ್ಟೀಕರಣ ಈಗಲೂ ಕೂಡ ಕೊಡ್ತಾ ಇದ್ದೇನೆ. ಇದನ್ನ ಸೋನು ಲಮಾಣಿಯವ್ರು ಅಂತೇಳಿ ಏನಿಗೆ ತಾವು ವಿಷಯಗಳನ್ನ ಬಳಸಿದ್ರಿ, ನಾನು ಪೂರ್ವವಾಗಿ ಅವ್ರ ಪರಿಚಯ ಇಲ್ಲ. ನಾವು ಬಳಸಿಲ್ಲ ಸರ್, ತಮ್ಮದೇ ಆಡಿಯೋದಲ್ಲಿ ಇದೆ ಅಂತ ಹೇಳಲಾಗ್ತಿರೋದು, ನೀವೇ ಒಪ್ಕೊಂಡಿದ್ದೀರಿ. ಆ ಹೆಸರನ್ನು ಬಳಸಿದಾಗ ಅದನ್ನ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಮೇಡಮ್. ನಾನು ಆ ಸೋನು ಲಮಾಣಿಯವರು ನಾನು 8 ತಿಂಗಳದಿಂದ ಪರಿಚಯ ಆಗ್ತಾರೆ ಅವರು. ನಾನು ಅಗ್ರಿಬೊಮ್ಮನಹಳ್ಳಿ ಕೋಗಳಿ ಮಠಕ್ಕೆ ಉತ್ತರಾಧಿಕಾರಿ ಆಗಿರ್ತೇನೆ ನಾನು. ಸರಿ, ಆ ಮಠಕ್ಕೆ ಉತ್ತರಾಧಿಕಾರದಂತ ಇವ್ರು ಬಂದು ಪರಿಚಯ ಆಗ್ತಾರೆ. ಸರಿ, ಇವರೇ ನನ್ನ ನಂತರ ಖುದ್ದಾಗಿ ಈ ವಿಷಯಗಳನ್ನ ಪ್ರಸ್ತಾವನೆ ಮಾಡಿದಾಗ ಅವ್ರು ನನ್ನ ಪ್ರಸ್ತಾವನೆ ಮಾಡಿದಾಗ ನಾನು ನಮ್ಮೊಬ್ರು ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡೋರು, ಕ್ಷಮೆ ಇರ್ಲಿ, ಮತ್ತೆ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡೋರು ನೀವು ಯಾರೋ ಬಂದ್ಬಿಟ್ಟು ತಪ್ಪದಾರಿ ತೋರಿಸ್ಕೊಟ್ರು ಅಂತಂದ್ರೆ ಪರವಾಗಿಲ್ಲ, ತಪ್ಪದಾರಿಲೇ ನಡೆಯೋಣ ಅಂತ ಹೇಳಿ ಹೇಳ್ಬಹುದಾ? ನನ್ನ ಅನುಮಾನ, ಹೇಳ್ಬಹುದಾ ತಾವು? ಅಲ್ಲ ಮೇಡಮ್, ಈಗಲೂ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಆ ಸಮಯಕ್ಕೆ ನಾನು ಕೊಟ್ಟಿರ್ತಕ್ಕಂಥ ನೋವು ಬಹಳಷ್ಟು ನೋವು ಕೊಟ್ಟಿದ್ದಾರೆ ಅವರು. ಮಾನಸಿಕವಾಗಿ ಕುಗ್ಗಿದ್ದೇನೆ ಮತ್ತು ನನಗೆ ರೌಡಿ ನಮ್ ಜೀವ ಬೆದರಿಕೆಯನ್ನು ಕೊಟ್ಟಿದ್ದಾರೆ. ಮಠದೊಳಗೆ ಇರ್ಲಾರ್ದಂಗೆ ನಾನು ಈಗಲೂ ಕೂಡ ಧಾರವಾಡಕ್ಕೆ ಹೋಗಿ 6 ತಿಂಗಳ ಟ್ರೀಟ್ಮೆಂಟ್ ತಗೊಂಡಿನಿ ಮೇಡಮ್. ನನ್ನ ಹತ್ರ ಈಗಲೂ ಕೂಡ ಡಾಕ್ಟರ್ ರಿಪೋರ್ಟ್ ಇದೆ. ಈಗಲೂ ಕೂಡ ತಾವು ಹತ್ರ ಪ್ರಶ್ನೆ ಕೇಳ್ಕೊಂಡು ವಾಪಸ್ ಬರ್ತೀನಿ, ದಯಮಾಡಿ ಸಂಪರ್ಕದಲ್ಲಿ ಇರಿ ಸ್ವಾಮೀಜಿ. ಅಲ್ಲಿಗೆ ಮಠಮಾನ್ಯಗಳ ರಕ್ಷಣೆಗೆ ಇರುವವರು ಅಂತ ಹೇಳಿಕೊಳ್ಳುವ ಬಿಜೆಪಿ ಪಕ್ಷದ ಶಾಸಕರು ಒಬ್ಬ ಸ್ವಾಮೀಜಿಯನ್ನ ಮಠದಿಂದ ಆಚೆ ಹಾಕ್ಸ್ಲಿಕ್ಕೆ ಹೊರಟಿದ್ರು, ಅವರಿಗೆ ಜೀವ ಬೆದರಿಕೆ ಕೊಟ್ಟಿದ್ರು, ಅವ್ರ ಮೇಲೆ ಇಲ್ಲ ಸಲ್ಲದ ಹಲ್ಲೆಗಳನ್ನ ಮಾಡಿಸೋ ಪ್ರಯತ್ನ ಮಾಡಿದ್ರು. ಅಲ್ಲಿ ಎಲ್ಲ ಬಂತು ಬಿಜೆಪಿಗರ ಈ ಮಠಗಳನ್ನ, ಮಂದಿರಗಳನ್ನ, ಹಿಂದುತ್ವವನ್ನ ಉಳಿಸುವ ಆ ಪ್ರಯತ್ನ? ಚಂದ್ರಶೇಖರ್ ಅವರೇ, ಒಂದ್ ಕಡೆ ಲಂಚ, ಇನ್ನೊಂದ್ ಕಡೆಯಲ್ಲಿ ಮಠದಿಂದ ಮಠಾಧಿಪತಿಗಳನ್ನ, ಸಮಾಧಾನ ಏನ್ ಸರ್? ಸಮಾಧಾನ ಏನು? ಸ್ವಾಮೀಜಿ ಅಂತ ಹೇಳ್ಕೊಳ್ಳೋರ ಮುಖವಾಡ ಈಗಾಗ್ಲೇನೆ ರಾಜ್ಯದ ಜನತೆ ಮುಂದೆ ಬಟ್ಟ ಬಯಲಾಗೋಗಿದೆ. ಇನ್ನು ನಾನು ಯಾವ ಮುಖ ಇಟ್ಕೊಂಡು ನಾನು ಸ್ವಾಮೀಜಿ ಮಠ ಅಂತ ಹೇಳ್ತಾರೆ? ಉತ್ತರ ಕೊಡಿ, ನಾನು ಅವ್ರಿಗೂ ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು ಇಲ್ಲ, ನೀವೇ ಮಾತಾಡಿ. ಅಲ್ಲ, ನಿಮ್ ಶಾಸಕರು ತಡ್ಕೊಂಡಿದ್ರೆ ಇವರು ಜೈಲಿಗೆ ಹೋಗ್ತಿರ್ಲಿಲ್ಲ. ನೀವೇ ಉತ್ತರ ಕೊಡಿ. ನೀವು ತಡ್ಕೊಳ್ಳಿ ನಿಮಿಷ. ತಮ್ಮ ಗಮನದಲ್ಲಿರಲಿ, ಸ್ವಾಮೀಜಿಗಳನ್ನ ತಮ್ಮ ಇಲೆಕ್ಷನ್ ಬಳಸ್ಕೊಂತೀರಿ ತಾವು. ನಾವು ರಾಜ್ಯದ ಮುಂದೆ ಹೇಳ್ತೇನೆ ಚಂದ್ರಶೇಖರ್ ಅವರೇ, ಬಳಕೆ ಮಾಡ್ಕೊಳ್ಳೋರ್ಗೂ ಇಲ್ಲ, ಬಳಕೆ ಮಾಡ್ಕೊಳ್ಳೋರ್ಗೂ ಇಲ್ಲ. ಬೇಕು ಚಂದ್ರಶೇಖರ್ ಅವರೇ, ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಚಂದ್ರಶೇಖರ್ ಅವರೇ, ಒಬ್ಬ ಮಠದ ಸ್ವಾಮೀಜಿಗೆ ಧಮಕಿ, ಒಬ್ಬ ಮಠದ ಸ್ವಾಮೀಜಿಯನ್ನ ಮಠದಿಂದ ಆಚೆ ಹಾಕೋ ಪ್ರಯತ್ನಕ್ಕೆ ಬಿಜೆಪಿಯ ಶಾಸಕರು ಕೈ ಹಾಕ್ತಾರೆ ಅನ್ನೋ ಆರೋಪ ಬಂದಾಗ ಅದಕ್ಕೆ ಉತ್ತರ ಬೇಕು. ಆಯ್ತಲ್ಲ, ಪ್ರಶ್ನೆ ಆಯ್ತಲ್ಲ. ಈ ಮನುಷ್ಯನ ಯೋಗ್ಯತೆ ನನ್ನ ಆಡಿಯೋದಲ್ಲೇ ಗೊತ್ತಾದ ಮೇಲೆ ಇನ್ನೂ ಈ ಮನುಷ್ಯನ ಮಾತನ್ನು ನಂಬಬೇಕು ಅಂತಕ್ಕಂಥ ಉತ್ಸುಕತೆ ನಿಮಗೆ ಬಂದಿದೆಯಲ್ಲ. ನೋಡಿ, ನೀವಿಬ್ಬರೇ ಮಾತಾಡ್ಕೊಳ್ಳಿ.
ನೀವು ಉತ್ತರ ಕೊಡ್ತಾ ತಡ್ಕೊಳ್ಳಿ ಮತ್ತೆ. ನೀವು ಉತ್ತರ ತಡ್ಕೊಳ್ಳಿ, ಕೊಡ್ತಾ ಒಂದ್ ನಿಮಿಷ ಇಲ್ಲ. ಆಯ್ತು. ನಾನು ಮತ್ತೊಮ್ಮೆ ನೀವು ಹೇಳ್ತೀನಿ ಚಂದ್ರಶೇಖರ್ ಅವರೇ, ಭಾಷೆ ಬಗ್ಗೆ ಗಮನ ಇರಲಿ. ನೀವು ಆವೇಶ ಮಾಡಿದ್ರೆ ನಾನು ಹೇಳ್ಬೇಕಾಗುತ್ತೆ. ನಿಮ್ಮ ಶಾಸಕರು ತಡ್ಕೊಂಡಿದ್ರೆ ಇವತ್ತು ಜೈಲಿಗೆ ಹೋಗ್ತಿರ್ಲಿಲ್ಲ. ನಿಮ್ಮ ಶಾಸಕರು ತಡ್ಕೊಂಡಿದ್ರೆ ಜೈಲಿಗೆ ಹೋಗ್ತಿರ್ಲಿಲ್ಲ. ಉತ್ತರ ಕೊಡಿ, ಭಾಷೆ ಬಗ್ಗೆ ಗಮನ ಇರಲಿ. ಒಂದ್ ನಿಮಿಷ. ಸ್ವಾಮೀಜಿ ಅಂತ ಯಾರನ್ನ ಅಂತಾರೆ, ಮಠ ಅಂತ ಯಾವ್ದನ್ನಂತೆ? ಸರ್ವ ಸಂಘವನ್ನ ಪರಿತ್ಯಾಗ ಮಾಡಿರ್ತಕ್ಕಂಥವ್ರು ಸ್ವಾಮೀಜಿಗಳು. ಯಾವುದೇ ಆಶೆ ಆಮಿಷಗಳಿಲ್ದಂಗೆ ಜನಗಳಿಗೆ ಒಳ್ಳೆ ದಾರಿ ತೋರಿಸ್ತಕ್ಕಂಥವು ಮಠ ಮಾನ್ಯಗಳು. ಇವತ್ತು ಈ ಸ್ವಾಮೀಜಿಗೆ ರಾಜಕಾರಣಿಗಳು ಉಪಯೋಗಿಸ್ಕೊಂತಾರಂತೆ, ಚುನಾವಣೆಗೆ ಇವ್ರಿಗೆ ಉಪಯೋಗ ಆಗುತ್ತಂತೆ. ಇವ್ರು ಬರ್ತಕ್ಕಂಥ ಮಾತುಗಳೇನೇನು? ಒಬ್ಬ MLA ನ ಹೆಂಗೆ ಡಿಸ್ಪ್ಲೇಸ್ ಮಾಡಬೇಕು? ಯಾವುದು ಸ್ವಾಮಿ ತಡ್ಕೊಳ್ರಿ. ಭಾಷೆ ಬಗ್ಗೆ ಗಮನ ಇರಲಿ. ಅವ್ರಿಗೆ ಹೇಳ್ರಿ ಅದನ್ನ, ಅವ್ರಿಗೆ ಹೇಳಿ. ತಡ್ಕೊಳ್ಳಿ. ಇರಿ ಸ್ವಾಮೀಜಿ, ಮುಗಿಸ್ಬಿಡ್ಲಿ. ಚಂದ್ರಶೇಖರ್ ಅವರು ಮುಗಿಸ್ಬಿಡ್ಲಿ. ಇಲೆಕ್ಷನ್ ಸಮಯದಲ್ಲಿ ಇವತ್ತು ಕೂಡ ನಾವು ಮತಾಂತರದ ವಿಷಯದಲ್ಲಿ ಎಷ್ಟು ಮತ ವಾಪಸಿ ಮಾಡಿದೀವಿ ಅದನ್ನ ಕೇಳಿ. ಮೊನ್ನೆ ತಾವು ಪ್ರತಿಯೊಂದನ್ನು ನಾವು ಈ ಸಮಾಜವನ್ನ ಮತ್ತು ಧರ್ಮವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮುಗಿಯುತ್ತೆ. ಆಮೇಲೆ ನೀವು ಒಬ್ಬರೇ ಮಾತಾಡಿವ್ರಂತೆ, ನನ್ನ ಟೈಮ್ ತಡ್ಕೊಳ್ಳಿ. ಚಂದ್ರಶೇಖರ್ ಅವರೇ, ನಿಮ್ಗೆ ಯಾಕೆ ಆವೇಶ ಬರ್ತಿದೆ ಅಂತ ಹೇಳಿ ಭಾಷೆ ಬಗ್ಗೆ ಗಮನ ಇಟ್ಕೊಂಡು ಮಾತಾಡಿ ದಯಮಾಡಿ. ಸ್ವಾಮೀಜಿ 30 ಸೆಕೆಂಡ್ ಇರಿ. ಚಂದ್ರಶೇಖರ್ ಅವರು ಏನ್ ಉತ್ತರ ಕೊಡ್ತಾರೆ ಕೇಳಿಸ್ಕೊಳ್ಳೋಣ. ಸ್ವಾಮೀಜಿ 30 ಸೆಕೆಂಡ್ಸ್. 30 ಸೆಕೆಂಡ್. ಸ್ವಾಮೀಜಿಗಳು ಸರ್ವಸಂಘ ಪರಿತ್ಯಾಗಿಗಳಾಗಿರ್ಬೇಕು. ಅಂತಹ ಸ್ವಾಮೀಜಿಗಳ ಬಾಯಲ್ಲಿ ಬರುವ ಮಾತುಗಳೇನು, ಈಗ ಬರ್ತಿರೋ ಮಾತೇನು? ಇವ್ರನ್ನ ಚುನಾವಣೆಯಲ್ಲಿ ಬಳಸ್ಕೊಂತಾರಂತೆ. ಬಳಸ್ಕೊಳಕ್ಕೆ ನೀವೇನು ವಸ್ತುನ ಅಥವಾ ಪ್ರಾಣಿನ? ಅಂದ್ರೆ ಪುಕ್ಷದ ಏನೋ ಬಳಸ್ಕೊಂಡಿದ್ರಲ್ಲ, ಇಲ್ಲ ತಾನೆ? ಯಾವ್ದು ಆಮಿಷ ಕೊಟ್ಟಿದ್ರು, ನೀವು ಆಮಿಷಕ್ಕೆ ಬಲಿಯಾಗಿ ಉಪಯೋಗ ಆದ್ರಿ. ಆಮೇಲೆ ತಾವು ಯಾರು ಬಂದಿದ್ರ? ಕೆಲಸ ಮಾಡಿ. ವಿಜೇಂದ್ರ ಅವರ ಹೇಳಿಕೆಯನ್ನ ನಿಮ್ಗೆ ಯಾಕ್ರಿ ನಿಮ್ಗೆ ಯಾಕ್ರಿ ರಾಜಕಾರಣಿಗಳದು? ನೀವು ಒಬ್ಬ MLA ನ, ಯಾವ ಲಕ್ಷಾಂತರ ಜನ ಆರಿಸಿ ಚುನಾಯಿಸಿದಂತಹ ಒಬ್ಬ ಲೀಗಲ್ MLA ನ ನೀವು ಡಿಸ್ಪ್ಲೇಸ್ ಮಾಡಕ್ಕೆ ವಿಜೇಂದ್ರ ಅವರ ಚರ್ಚೆಗಳು ನಡೀತಾ ಇದ್ದಾವೆ. ಅದು ಏನಾಗಿದೆ, ನ್ಯಾಯಯುತವಾಗಿ ಅವರು ಎದುರಿಸ್ತಾರೆ, ಶಾಸಕರ ಎದುರಿಸ್ತಾರೆ. ಇವತ್ತು ಕೋರ್ಟಲ್ಲೂ ಕೂಡ ಇದೆ. ಅದ್ರ ಬಗ್ಗೆ ಹೆಚ್ಚು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆಡಿಯೋ ಏನು ಲೀಕ್ ಆಗಿದ್ದಾವೆ, ಏನೇನೋ ಚರ್ಚೆ ಆಗಿದ್ದಾವೆ, ಯಾವ ರೀತಿ ರಾಜಕೀಯವಾಗಿ ಟಾರ್ಗೆಟ್ ಆಗಿದ್ದಾರೆ, ಇವೆಲ್ಲವೂ ಕೂಡ ಬಹಿರಂಗ ಆಗಿದೆ. ಆದರೆ ಒಂದಂತೂ ಸತ್ಯ, ಈ ಕಾಂಗ್ರೆಸ್ ಸರ್ಕಾರ ಇದಕ್ಕೆ 10 ಸೆಕೆಂಡ್ ಮುಂಚೆ ದೇವರಾಜ್ ಸರ್ ಬಳಕೆಯ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇತ್ತು. ವಿಜೇಂದ್ರ ಅವರ ಹೇಳಿಕೆ 10 ಸೆಕೆಂಡ್ ಮುಂಚಿಂದ್ರಲ್ಲಿ ಬಂಜಾರ ಸಮುದಾಯ ಅನ್ನೋ ಕಾರಣಕ್ಕೆ ಟಾರ್ಗೆಟ್. ಈಗ ಬಳಕೆ ಮಾಡ್ಕೊಳ್ತಿರೋದು ವಿಜೇಂದ್ರ ಅವರು ಅಲ್ವಾ ಸರ್? ಬಂಜಾರ ಸಮುದಾಯ ಅನ್ನೋ ಒಂದು ಮಾಸ್ಕ್ ನ ಇಟ್ಕೊಂಡು ಚಂದ್ರಶೇಖರ್ ಸರ್, ನಾನು ದೇವರಾಜ್ ಸರ್ ಪ್ರಶ್ನೆ ಕೇಳ್ತಿದ್ದೀನಿ. ಫುಲ್ ರೆಡಿ ಮಾಡ್ಕೊಳ್ಳಿ. ಫುಲ್ ಬೈಟ್ ಕಾಮ್ ಡೌನ್ ಸರ್. ನಾನು ದೇವರಾಜ್ ಸೆಕೆಂಡ್ ಅಲ್ಲಿ ಪ್ಲೇ ಮಾಡ್ತಾರೆ ಪೂರ್ತಿ ವಿಜೇಂದ್ರ ಅವರ ಬೈಟ್ ನ. ಧೈರ್ಯ ನಮಗಿದೆ ಸರ್. ವಿಜೇಂದ್ರ ಅವರು ಕೇಳಿಸ್ಕೊಳ್ಳೋಕೆ ಆ ಬೈಟ್ ಮಾಡ್ತೀವಿ ನಾವು. ಮಾಡೇ ಮಾಡ್ತೀವಿ. ನಿಜನಾ ಸರ್? ಪೂರ್ತಿ ಬೈಟ್ ರೆಡಿ ಮಾಡ್ಕೊಳ್ಳಿ. ಅದು ರೆಡಿ ಆದ ತಕ್ಷಣ ಪ್ಲೇ ಮಾಡೋಣ. ಅಲ್ಲಿವರೆಗೂ ದೇವರಾಜ್ ಸರ್ ಉತ್ತರ ಕೊಡ್ತಾ ಇರ್ಲಿ. ಬಂಜಾರ ಸಮುದಾಯ ಅನ್ನೋ ಕಾರಣಕ್ಕೇನೆ DK ಶಿವಕುಮಾರ್ ಅವರ ಪ್ರೋಗ್ರಾಮ್ ನಲ್ಲಿ ಬಂಜಾರ ಸಮುದಾಯದ, ನಾನೇ ಹೇಳ್ಬಿಡ್ತೀನಿ ಸರ್, ಬಂಜಾರ ಸಮುದಾಯದ ಪ್ರೋಗ್ರಾಮ್ ನಲ್ಲಿ ಕ್ಷಮೆ ಇರ್ಲಿ, ಬಂಜಾರ ಸಮುದಾಯದ ಯುವಕರು ಹೋಗಿ ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಹಿಂಗ್ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ವಿಜಯೇಂದ್ರ ಅವ್ರು ಹೇಳಿದಾಗ ಅವ್ರು ಮಾಡ್ಕೊಳ್ತಿಲ್ವಾ ಸರ್ ಬಳಕೆ? ಸಮುದಾಯವನ್ನು ಬಳಕೆ ಮಾಡ್ಕೊಳ್ತಿಲ್ವಾ ಅವರು? ನೀವು ದೇವರಾಜ್ ಸರ್ ಅಲ್ಲ ಸರ್, ನೀವು ದೇವರಾಜ್ ಸರ್ ಅಲ್ಲ, ನೀವು ದೇವರಾಜ್ ಸರ್ ಅಲ್ಲ. ಬೈಟ್ ಪ್ಲೇ ಮಾಡಿ ಚಂದ್ರಶೇಖರ್ ಅವರು ಮಾಡಿ. ಬೈಟ್ ಪ್ಲೇ ಮಾಡಿ. ದೃಶ್ಯ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಎಲ್ಲವನ್ನು ಕೂಡ ನೋಡಿದ್ದೇನೆ, ಓದಿದ್ದೇನೆ. ಚಂದ್ರು ಲಮಾಣಿ ನಮ್ಮ ಶಾಸಕರ ವಿಚಾರದಲ್ಲಿ ಮಾತನಾಡುವ ಮುಂಚಿತವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಣಜಾರ್ ಸಮಾಜವನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಜಗಜ್ಜಾಹಿರಾಗಿದೆ. ಎಲ್ಲೋ ಚಂದ್ರಶೇಖರ್ ಅವ್ರಿಗೆ ಏನ್ ಬೇಕಿತ್ತು ಅದು ತೋರಿಸಿದೀವಿ. ಚಂದುಲಮಣಿ ವಿಷಯ ಏನು ಅಂತ ಅದಕ್ಕೆ ವಿಜಯೇಂದ್ರ ಹೇಳ್ತಾರೆ, ಚಂದುಲಮಣಿ ವಿಷಯ ಮಾತಾಡೋದಕ್ಕೆ ಮುಂಚೆ ಬಂಜಾರ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಆ ಹುಡುಗರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವರಿಗೆ ಹಣಕಾಸು ಕೊಟ್ಟಿಲ್ಲ. ಅದಾದ್ಮೇಲೆ ಚಂದ್ರು ಲಮಾಣಿ ಅವ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಬಂಜಾರ ಸಮುದಾಯ
ಅದ್ ಯಾಕೆ ಹೇಳಿದ್ರು? ಕೇವಲ ಒಂದು ವಿಷಯಗಳ ಇಟ್ನಾಳ್ ಸರ್, ಪತ್ರಿಕಾಗೋಷ್ಠಿ ಅಲ್ಲ ಅದು. ಇಟ್ನಾಳ್ ಸರ್, ಎಲ್ಲ ವಿಚಾರ ಚರ್ಚೆ ಆಗ್ತಿತ್ತು ಅಲ್ಲಿ. ಇಟ್ನಾಳ್ ಸರ್, ಎಲ್ಲ ವಿಚಾರ ಚರ್ಚೆ ನೀವು ಆಗ್ತಾ ಇತ್ತು. ಸಮರ್ಥನೆ ಮಾಡ್ಕೊಳ್ಬೋದು ಸಮರ್ಥನೆ ಚಂದ್ರಶೇಖರ್ ಅವರೇ, ಪೂರ್ತಿ ರಾಜ್ಯದ ಬೈ- ಜನರು ಬೈ- ದಡ್ರಲ್ಲ. ಬೈ- ರಾಜ್ಯದ ಜನರು ನೀವು ದಡ್ರಲ್ಲ. ತಪ್ಪಿಸ್ಕೊಂತಾ ಇಟ್ನಾಳ್ ಸರ್, ಇದ್ದೀರಿ. ಇಟ್ನಾಳ್ ಸರ್, You are ಬಂಜಾರ running away. ಸಮುದಾಯವನ್ನ ಕೂಡ ನೀವು ಬಳಕೆ ತಪ್ಪಿಸ್ಕೊಂಡು ಮಾಡ್ಕೊಂಡಿದ್ದಾರೆ. ಹೋಗ್ತಾ ಇದ್ರೆ ಪೂರ್ತಿ ನೀವು play ಮಾಡಿ. ಕಿಚ್ಚೋದ್ರಿಂದ ಸತ್ಯ ಸುಳ್ಳಾಗಲ್ಲ, ನೀವು ಸುಳ್ಳು play ಸತ್ಯ ಮಾಡಿ, ಆಗೋದಿಲ್ಲ. ಧೈರ್ಯದ play ಮಾಡಿ. ಪೂರ್ತಿ ಬೈಟ್ ಹಿಡಿದಿಲ್ಲ ಧೈರ್ಯದ play ಕೇಳಿಸ್ಕೊಂಡಿದ್ದಾರೆ. ಮಾಡಿ. ರಾಜ್ಯದ ದಾರಿ ಜನ, ತಪ್ಪಿಸ್ಬೇಡಿ. ಬಂಜಾರ ಸಮುದಾಯದ ಜನ ಕೂಡ ಕೇಳಿಸ್ಕೊಂಡಿದ್ದಾರೆ. ಹೌದು, ಚಂದ್ರಶೇಖರ್ ಬಂಜಾರ ಸರ್, ಸಮುದಾಯ calm down. ಕನ್ಯೆಯಾಗಿದೆ ಅಂತ Calm ಹೇಳಿದ್ರು. down. ಬಂಜಾರ Calm down. ಸಮುದಾಯ ಕನ್ಯೆಯಾಗಿದೆ. Calm down. ಇಟ್ನಾಳ್ ಸರ್ ವಾಯ್ಸ್ ಮಾತ್ರ ಆನೆ. ಇಟ್ನಾಳ್ ಸರ್, ಬಳಕೆ ಮಾಡ್ಕೊಂಡಿಲ್ವಾ ಸಮುದಾಯದ ಹೆಸರನ್ನ? ಅಷ್ಟೇ ಸಿಂಪಲ್ ಪ್ರಶ್ನೆ. ಅಬ್ಸಲ್ಯೂಟ್ಲಿ ಎಸ್. ಅದ್ರ ಜೊತೆಗೇನೆ ಈಗ ಚಂದ್ರಶೇಖರ್ ಅವ್ರು ರಿಯಾಕ್ಟ್ ಮಾಡಿದ್ರಲ್ಲ ಸ್ವಾಮೀಜಿ ನನಗೆ ಪೂರ್ವಾಪರ ಏನು ಗೊತ್ತಿಲ್ಲ ನನಗೆ. ಹಾಗೆ ನೋಡಿದ್ರೆ ಈ ಯಾವ ಸ್ವಾಮೀಜಿ ಕೂಡ ಯಾವ ಮಠನೂ ಕೂಡ ಈಗ ರಾಜಕಾರಣದಿಂದ ದೂರ ಉಳಿದಿಲ್ಲ. ಹೀಗಿರುವಾಗ ಆ ರಿಯಾಕ್ಷನ್ ಇದೆ ಅಲ್ಲ, ಅವ್ರನ್ನೇ ಅಟ್ಯಾಕ್ ಮಾಡೋದು ಒಂದು, ಆಮೇಲೆ ಎಲ್ಲವೂ ಸುಳ್ಳು ಅಂತ ಹೇಳೋದು, ದೀಸ್ ಆರ್ ವೆರಿ ಸಸ್ಪಿಷಿಯಸ್ ಥಿಂಗ್ಸ್. ಇನ್ನೊಂದು ಹೇಳಿದ್ರಲ್ಲ, ಈ ಸರ್ವಸಂಘ ಪರಿತ್ಯಾಗಿ ಆಗಿರಬೇಕು ಸನ್ಯಾಸಿ ಅಂತ. ಸರ್ವಸಂಘ ಪರಿತ್ಯಾಗಿ ಯಾರಿದ್ದಾರೆ ಇಲ್ಲಿ? ಸರ್ವಸಂಘ ಪರಿತ್ಯಾಗಿ ಯಾರಿದ್ದಾರೆ? ಬಿಜೆಪಿಯ ಕಟ್ಟಾಳುಗಳು ಕೆಲವರು ಇದ್ದಾರೆ, ಮಠಾಧೀಶರು. ಅವರು ಸರ್ವಸಂಘ ಪರಿತ್ಯಾಗಿಗಳ ಯಾವ ಮಠಾಧೀಶರು ಯಾವ ಸ್ವಾಮೀಜಿ ಜೊತೆಲಿ ಪ್ರಧಾನಮಂತ್ರಿಗಳು ಹೋಗಿ ಫೋಟೋ ತೆಗೆಸ್ಕೊಂಡ್ರು, ಅವ್ರು ಇವತ್ತು ರೇಪ್ ಕೇಸಲ್ಲಿ ಜೈಲಲ್ಲಿದ್ದಾರೆ. ಸರ್ವಸಂಘ ಪರಿತ್ಯಾಗ, ಸರ್ವಸಂಘ ಆಸಾರಾಮ್ ಬಾಪು, ಯಾರು ಆಸಾರಾಮ್ ಬಾಪು. ಒಂದ್ ನಿಮಿಷ, ಆಸಾರಾಮ್ ಬಾಪು ವಿಚಾರದಲ್ಲಿ ಮಾತಾಡಿದ್ರಿ. ಯಾವ್ದಾದ್ರು ಇದ್ರೊಳಗಡೆಗೆ ಒಬ್ಬರೇ ಒಬ್ರು ಸ್ವಾಮೀಜಿಗಳಿಲ್ಲ ಅಂತೇಳಿ ನೀವು ಬ್ಲಾಂಕೆಟ್ ಇದು ಮಾಡಬೇಡಿ. ಹಾಗಾದ್ರೆ ಯಾವ ಸ್ವಾಮೀಜಿಗಳಿಲ್ವಾ? ತೋರಿಸಿ ನನಗೆ. ಯಾವ ಸ್ವಾಮೀಜಿ? ಎಲ್ಲ ಸ್ವಾಮೀಜಿಗಳಿದ್ದಾರೆ. ನಿಮಗೆ ಗೊತ್ತಿಲ್ಲ ಸ್ವಾಮೀಜಿಗಳಿದ್ದಾರೆ. ಇವತ್ತು ಚಿಕ್ಕಲಿಂಗ ಸ್ವಾಮೀಜಿಗಳಿದ್ದಾರೆ, ಬಾಲಗಂಗಾಧರ ಸ್ವಾಮೀಜಿಗಳಿದ್ದಾರೆ, ವಿಷಯ ವಾಪಸ್ ಚಂದ್ರು ಬಾವಿ ಸ್ವಾಮೀಜಿಗಳಿದ್ದಾರೆ. ಈಗ ಎಲ್ಲ ಸ್ವಾಮೀಜಿಗಳಿದ್ದಾರೆ. ನಿಮಗೆ ಬೇಕಾದಾಗ ಅವರು ಸ್ವಾಮೀಜಿ, ಆಮೇಲೆ ಕಾಮೀಜಿ. ಎಲ್ಲ ಸ್ವಾಮಿಗಳಿದ್ದಾರೆ. ಇಲ್ಲ ಅಂತ ಕೇಳ್ತೀರಾ? ನಿಮ್ಗೆ ಬೇಕಾದಾಗ ಸ್ವಾಮೀಜಿ, ಇಲ್ಲದೆ ಹೋದ್ರೆ ಅವ್ರು ಯಾರೇನೋ ಇಲ್ಲ ಮಠಗಳಿದಾವಲ್ಲ, ಇವತ್ತು ಕರ್ನಾಟಕ ನಡೀತಿರೋದು ಈ ಮಠಬಂದಿಗಳಿಂದ. ಯಾರದಲ್ಲಿ ತಪ್ಪು ಮಾಡಿ ತೋರಿಸಿ ಹಾಗಾರೆ. ಯಾರೋ ಒಬ್ಬ ಸ್ವಾಮಿ ಬೇರೆಯವ್ರಿಗೆ ಮಾತಾಡಕ್ಕೆ ಚಂದ್ರಶೇಖರ್ ಸರ್, ನೀವು ಬೇರೆಯವ್ರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ದಿದ್ರೆ ಜನ ಏನ್ ತೀರ್ಮಾನಕ್ಕೆ ಬರ್ತಾರೆ ಗೊತ್ತಾ? ಬೇರೆಯವ್ರು ಎಲ್ಲಿ ಮಾತನಾಡಿದ್ರೆ ಬಂಡವಾಳ ಆಚೆ ಬಂದ್ಬಿಡುತ್ತು ಅಂತ. ಈಗ ಸಮಯ ನೀವು ನಿಮ್ಮ ಜೆಡಿಎಸ್ ಪಾರ್ಟ್ನರ್ದು ಸಮಯ ಕಿತ್ಕೊಂಡ್ರಿ, ಇಟ್ನಾಳ್ ಅವ್ರದ್ದು ಸಮಯ ಕಿತ್ಕೊಂಡ್ರಿ. ಜನ ಅಂದ್ರೆ ಆಡಿಯನ್ಸ್ ಏನ್ ಅನ್ಕೊಳ್ತಾರೆ, ಬೇರೆಯವ್ರಿಗೆ ಮಾತನಾಡಕ್ ಬಿಟ್ರೆ ಎಲ್ಲಿ ಬಂಡವಾಳ ಆಚೆ ಬರುತ್ತೋ ಅಂತ ಹೇಳಿ ಚಂದ್ರಶೇಖರ್ ಅವ್ರು ಕೂಗ್ತಿದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ನಿಮ್ ಸಮಯದಲ್ಲಿ ನೀವು ಕ್ಲಾರಿಫಿಕೇಶನ್ ಕೊಡಿ. ಬೇಡ ಅನ್ಲಿಲ್ಲ, ದೇವರಾಜ್ ಸರ್ಗೆ ಸಮಯ ಆಯ್ತು. ಬಂದೆ ಸರ್, ದೇವರಾಜ್ ಸರ್ದು ಒಂದು ಕ್ವಿಕ್ ರಿಯಾಕ್ಷನ್ ತಗೊಂಡ್ ಬರ್ತೀನಿ. ದೇವರಾಜ್ ಸರ್ದು ಒಂದು ಕ್ವಿಕ್ ರಿಯಾಕ್ಷನ್. ಈಗ ಶ್ರೀಗಳು ಹೇಗಿದ್ರು ಇವಾಗ ಆನ್ ಲೈವ್ ಅಲ್ಲಿ ಇದಾರಲ್ವಾ, ಒಂದು ಶ್ರೀಗಳ ಗಮನಕ್ಕೆ ಸೋನು ಲಮಾಣಿ ಅವರು ಇವತ್ತಿನ ದಿವಸ ಏನು ಕಾನೂನು ಬಾಹಿರವಾದಂತ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಅಂತಕ್ಕಂಥ ಮಾಹಿತಿ ಶ್ರೀಗಳ ಗಮನಕ್ಕೆ ಬಂದಿದೆ. ಬಂದ ಮೇಲೆ ಅದನ್ನ ತಕ್ಷಣನೇ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಆ ಮಾಹಿತಿಯನ್ನು ಕೊಟ್ಟು ಈ ರೀತಿ ನಡೀತಿದೆ ಅಂತಕ್ಕಂಥದ್ದನ್ನ ಗಮನಕ್ಕೆ ತರಬೇಕಾಗಿತ್ತು. ಯಾಕಂದ್ರೆ ಅವರು ಬಹಳಷ್ಟು ಗುರುತರವಾದ ಸ್ಥಾನದಲ್ಲಿ ಕುಳಿತಿದ್ದಾರೆ. ಅವರು 16 ಜನಕ್ಕೆ ಆಶೀರ್ವಾದವನ್ನು ಮಾಡಿ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಸ್ಥಾನದಲ್ಲಿ ಇರೋದ್ರಿಂದ ಅವರು ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿತ್ತು. ನಿರ್ವಹಿಸದೆ ಇವತ್ತು ಉತ್ತರ ಗುರುಗಳೇ, ಗೌರವಪೂರ್ವಕವಾಗಿ ತಮ್ಮ ಗಮನಕ್ಕೆ ತಮ್ಮ ಬಗ್ಗೆ ಗೌರವಪೂರ್ವಕವಾಗಿ ಅಲ್ಲ ಸ್ವಾಮೀಜಿ ಅವರೇ, ದಯವಿಟ್ಟು ನನ್ನ ಮಾತು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ತಮ್ಮ ಬಗ್ಗೆ ಗೌರವಪೂರ್ವಕವಾಗಿ ನಾನು ಮಾತನಾಡ್ತಿದ್ದೀನಿ. ತಮ್ಮ ಬಗ್ಗೆ ಯಾವುದೇ ನನಗೆ ಪೂರ್ವಾಗ್ರಹ ಪೀಡಿತವಾದಂಥ ಯಾವುದೇ ಅಭಿಪ್ರಾಯಗಳಿಲ್ಲ. ಈಗಾಗಲೇ ಶ್ರೀಯುತ ಬಸವರಾಜ್ ಅವರು ಹೇಳಿದಾಗೆ ತಮ್ಮ ಬಗ್ಗೆ ನನಗೇನು ಮಾಹಿತಿ ಇಲ್ಲದೆ ಇದ್ದಾಗ ನಾನು ಯಾವುದೊಂದನ್ನು ಸಹ ಬಳಸಲಿಕ್ಕೆ ತಯಾರಿದ್ದಿಲ್ಲ. ಈಗೇನಾಗುತ್ತೆ, ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದು ಎಷ್ಟು ತಪ್ಪು ಮಾಡ್ತಾವನೆ ಅಂತಕ್ಕಂಥವ್ರ ಬಗ್ಗೆ ನನಗೆ ಮಾಹಿತಿ ಇದ್ದು ಅದನ್ನು ಸಂಬಂಧಪಟ್ಟಂತಹ ಇಲಾಖೆಗೆ ಕೊಡದೇ ಇರ್ತಕ್ಕಂಥದ್ದು ಅಷ್ಟೇ ತಪ್ಪು. ಇದು ನಮ್ಮ ದೇಶದಲ್ಲಿ ಮತ್ತೆ ಗೌರವಪೂರ್ವಕ ತಮಗೆ ಹೇಳ್ತಿದ್ದೀನಿ, MP ಅವ್ರ ಗಮನಕ್ಕೆ ತರುವಂತದ್ದಲ್ಲ. ಇದನ್ನ ತರಬೇಕಾಗಿರ್ತಕ್ಕಂಥದ್ದು ಸಂಬಂಧಪಟ್ಟ ಇಲಾಖೆಗೆ ತಂದು ಅದ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ವಾ ಅಂತಕ್ಕಂಥದ್ದನ್ನ. ಯಾಕೆಂದ್ರೆ ತಾವು ಬಹುದೊಡ್ಡ ಸ್ಥಾನದಲ್ಲಿ ತಾವು ಕುಳಿತಿರ್ತಕ್ಕಂಥದ್ದು. ಹಾಗಾಗಿ ತಾವು ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿತ್ತು ಹೊರತು ಅದನ್ನ ಇವತ್ತು ಇಂಥವ್ರು ಇದ್ದಾರೆ ಅನ್ನೋದನ್ನ ಕೋಟ್ ಮಾಡಿ ಮಾತನಾಡ್ತಕ್ಕಂಥದ್ದು ಇದೆಯಲ್ಲ, ಅದು ತಪ್ಪಾಗುತ್ತೆ. ದಯವಿಟ್ಟು ತಾವು ಆಲೋಚನೆ ಮಾಡಿ ಬೇಕಾರೆ ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡು ಯೋಚನೆ ಮಾಡಿ. ಮತ್ತೊಂದ್ಸಲ ಒಬ್ಬರೇ ಇದ್ದಾಗ ಆಲೋಚನೆ ಮಾಡಿ. ಏಕೆಂದ್ರೆ ತಾವು ಆಡಿಯೋದಲ್ಲಿ ಮಾತಾಡಿರೋದನ್ನ ನಂದೇ ಅಂತ ಹೇಳಿದ್ರಿ. ಗುರುಗಳೇ ಒಂದು ನಿಮಿಷ, ಪೂಜ್ಯರೇ ನೀವು ನನ್ನ ಮಾತಾಡ್ಲಿಕ್ಕೆ ಬಿಡ್ತಿಲ್ಲ ಅಂದ್ರೆ ನಾನು ಹೇಗೆ ಮಾಡ್ಲಿ? ಈಗ ನೋಡಿ, ಈಗ ತಾವ್ ಏನಾಗತ್ತೆ, ಇವಾಗ ತಾವು ಹಾಲೆ ತಮ್ಮ ಆಡಿಯೋ ನಂದೇ ಅಂತೇಳಿ ಒಪ್ಕೊಂಡಿರೋದ್ರಿಂದ, ಆಡಿಯೋದಲ್ಲಿ ಆ ವಿಷಯವನ್ನ ಪ್ರಸ್ತಾಪ ಮಾಡಿರೋದ್ರಿಂದ
ಈಗೇನಾಗತ್ತೆ, ಹೌದು ಈ ಒಂದು ವಿಷಯ ತಮ್ಮ ಗಮನದಲ್ಲಿತ್ತು, ಇಂಥವರು ಬೆಂಗಳೂರಿನಲ್ಲಿ ಈ ಕೆಲಸವನ್ನು ಮಾಡ್ತಿದ್ದಾರೆ, ಅದು ಕಾನೂನು ಬಾಹಿರವಾಗಿ ಮಾಡ್ತಿದ್ದಾರೆ ಅಂದಾಗ ದಯಮಾಡಿ ಆ ವಿಷಯವನ್ನು ಸಂಬಂಧಪಟ್ಟ ಗಮನಕ್ಕೆ ತಂದು ಅದನ್ನು ನಿಲ್ಲಿಸುವಂಥ ಕೆಲಸ ತಮ್ಮ ಕಡೆಗೆ ಹಾಕಬೇಕಾಗಿತ್ತು. ಆದರೆ ಆಗಿಲ್ಲ ಅಂತಕ್ಕಂಥದ್ದು ತಮ್ಮ ಮಾತಲ್ಲೇ ಗೊತ್ತಾಗ್ತಿದೆ. ಅದು ಗುರುಗಳೇ ಕಂಪ್ಲೀಟ್ ಮಾಡ್ತೀನಿ, ದಯಮಾಡಿ ನಮ್ಗೆ ಬೇಡಿ. ಹೋದ್ರೆ ನೋಡಿ ನಿಮ್ದು ಅಲ್ಲ, ನೀವು ಮಾತನಾಡಿದಾಗ ನಾನು ಮಾತಾಡ್ಲಿಲ್ಲ ಗುರುಗಳೇ. ಗುರುಗಳೇ ತಾವು ಮಾತನಾಡಿದಾಗ ತಮ್ಮ ಮಾತನ್ನ ನಾನು ಮೊದಲೇ ಪ್ರಶ್ನೆ ಕೇಳಿದೆ. ಈಗ ನಿಮಗ್ ತೊಂದರೆ ಕೊಡ್ತಿದ್ದಾರೆ ಶಾಸಕರು ಅಂದಾಗ ಅದಕ್ಕೆ ಕಾನೂನಾತ್ಮಕವಾಗಿ ಬೇರೆ ಮಾರ್ಗ ಇತ್ತು. ಇಂಥ ಟೀಮ್ ನ ಸಂಪರ್ಕ ಮಾಡ್ಲಿಕ್ಕೆ ಅದರಲ್ಲೂ ಕೂಡ ಒಬ್ಬ ಮಠಾಧಿಪತಿಯಾಗಿ ಅವಶ್ಯಕತೆ ಇತ್ತ ಅಂತ ಹೇಳಿ. ಬಟ್ ಎನಿವೆ ಕಶ್ಯಪ್ ಸರ್ ಬಂದೆ ಸರ್, ಕಶ್ಯಪ್ ಸರ್ ಹತ್ರ ಒಂದು ರಿಯಾಕ್ಷನ್. ಕಶ್ಯಪ್ ಸರ್ ಇದರಲ್ಲಿ ಆಡಿಯೋದಲ್ಲಿ ಸ್ವಾಮೀಜಿ ನಾನೇ ಮಾತನಾಡಿರೋದು ಅಂತ ಒಪ್ಕೊಂಡ್ಮೇಲೆ ವೀರೇಂದ್ರ ಪಪ್ಪಿ ಅವರ ಹೆಸರು ಪ್ರಸ್ತಾಪ ಆಗುತ್ತೆ. ಬೆಂಗಳೂರಿನಲ್ಲಿ ಒಂದು ಟೀಮು ಹಿಂದೆ ಕೂಡ ಹೀಗೆ ಕೆಲ ಶಾಸಕರ ವಿರುದ್ಧ ಈ ತನಿಖಾ ಸಂಸ್ಥೆಗಳ ಹತ್ರ ಟ್ರ್ಯಾಪ್ ಮಾಡಿಸಿರೋದು ಉದಾಹರಣೆ ಇದೆ. ಈಗ ಅವ್ರಿಗೆ ಜವಾಬ್ದಾರಿ ಬಿಟ್ಬಿಟ್ಟು ನಾವು ಸುಮ್ಮನೆ ಕುತ್ಕೊಳ್ಳೋಣ ಅಂದಾಗ ಜನ ಕಾಂಗ್ರೆಸ್ನ ಕೂಡ ಕಲ್ಪ್ರಿಟ್ ದೃಷ್ಟಿಯಲ್ಲೇ ನೋಡ್ತಾರೆ ಸರ್. ಅಂದ್ರೆ ಕಾಂಗ್ರೆಸ್ನವರು ಕೂಡ ಬೇರೊಬ್ಬರನ್ನ, ಅದರಲ್ಲೂ ರಾಜಕೀಯ ವಿರೋಧಿಗಳನ್ನ ಟ್ರ್ಯಾಪ್ ಮಾಡಿಸೋ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ. ಐ ಆಮ್ ಸಾರಿ ಟು ಯೂಸ್ ದಿಸ್ ವರ್ಡ್, ಬಟ್ ದಿಸ್ ಇಸ್ ಬಿಸ್ನೆಸ್. ನೋಡಿ ಮೇಡಮ್, ಟ್ರ್ಯಾಪ್ ಯಾರು ಮಾಡಿಸ್ತಿದ್ದಾರೆ, ಟ್ರ್ಯಾಪ್ ಯಾರು ಹಾಕ್ತಿದ್ದಾರೆ ಅನ್ನೋದು ಅವ್ರಿಗೆ ಪರಿಜ್ಞಾನ ಇರಬೇಕು. ಅವ್ರು ಏನು ಮಾತಾಡಿದ್ದಾರೆ ಸಂಸ್ಥೆ ತನಿಖೆ ಮಾಡುತ್ತೆ. ಅದು ಮುಂದಿನ ದಿನಗಳಲ್ಲಿ ಯಾರಿದ್ರು ಅದರಲ್ಲಿ ನಾವು ಯಾರನ್ನೂ ಡಿಫೆಂಡ್ ನೋಡಿ, ಇಲ್ಲಿ 3 ಆಯಾಮ ನೋಡ್ಬೇಕು ಸ್ಮಿತಾ ಅವರೇ. ನೋಡಿ, ಇವಾಗ ಈ MLA ಅವ್ರಿಗೆ ಯಾವ ಹೀನಾಮಾನವಾಗಿ ಒಂದು ಅಬ್ಯೂಸ್ ಮಾಡಿದ್ದಾರೆ ಅಂತ ಅವ್ರಿಗೆ ಒಂದು ಮಾಡಿದ್ದಾರೆ. ಅವ್ರಿಗೆ ಕಂಠಬಟ್ಟವಾಗಿ 1 ವರ್ಷದಿಂದ ಅವ್ರನ್ನ ಹೀನಾಮಾನವಾಗಿ ಅಬ್ಯೂಸ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಕೂತಿರೋರು. ಸೆಕೆಂಡು, ಕ್ಯಾಮ್ರಾ ಮುಂದೆನೂ ಯಾವುದೋ ಒಂದು ಸ್ಥಾನದಲ್ಲಿ ಕೂತಿರೋ ಅವ್ರು ಗೌರವಪೂರ್ವಕ ನಡೆಸ್ಕೊಳ್ಳೋಣ. ನಮ್ಮ ವಿರೋಧಿ ಆಗಿದ್ರು ಕೂಡ ನಮ್ಮ ಬಿಜೆಪಿ ಮಿತ್ರರ ಸಂಸ್ಕೃತಿ ಏನು ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. 3ನೇದು ಮೇಡಮ್, ನಾನು ಮನಸ್ಸು ನೋವು ಮಾಡ್ಕೊಂಡು ಹೇಳ್ತೀನಿ, ನಮ್ಮ ಶಂಕರಾಚಾರ್ಯ ಮಠದ ಅವಿಮುಕ್ತೇಶ್ವರಾನಂದ ಸರಸ್ವತಿಗಳನ್ನ ಉತ್ತರ ಪ್ರದೇಶ ಸರ್ಕಾರ, ಸೋಕಾಲ್ಡ್ ಹಿಂದೂ ಗೌರ್ಮೆಂಟ್ ಸರ್ಕಾರ ಇವತ್ತು ಹೆಂಗ್ ನಡೆಸ್ಕೋತಾ ಇದೆ ಅನ್ನೋದು ನಿಮ್ಗೆ ನಿಮ್ಮ ವಾಹಿನಿ ಮೂಲಕ ನೋಡಿ ಏನಕ್ಕೆ ಇದನ್ನ ಹೇಳ್ತಾ ಅಲ್ಲ ವಿಷಯ ಅಲ್ಲ ನೋಡಿ ನೋಡಿ ನಮ್ಗೆ ಅದು ಗೊತ್ತಿಲ್ಲ ಮೇಡಮ್. ಅವ್ರ ಪರ್ಸನಲ್ ವಿಚಾರ ವೀರೇಂದ್ರ ಪಪ್ಪಿನೋ ಏನೋ ನನಗೆ ಗೊತ್ತಿಲ್ಲ. ಅದು ನೋಡಿ, ಇದು ಇವಾಗ ನಾವು ಮಾತಾಡಕ್ ಬಂದಿರೋದು, ಇವಾಗ ಅವರು ರೆಡ್ ಹ್ಯಾಂಡ್ ಹಾಕಿ ದುಡ್ಡು ಇಸ್ಕೊ, ಇದು ಲಂಚ ಇಸ್ಕೊತಾರೆ, ಅದ್ರ ಬಗ್ಗೆ ಮಾತಾಡೋಣ. ಬಿಜೆಪಿಗೆ ಕರಗಟ್ಟಾಗಿದೆ. ಲಂಚ ಮಂಚ ಎರಡೂ ರಕ್ತದಿಂದ ಹೋಗೋದಿಲ್ಲ. ಅವಾಗ ಮುನ್ರತ್ನ, ಇವಾಗ ಇವರು ಯಾರಪ್ಪ, ನಮ್ಮ ಚಂದ್ರು ಲಮ್ಮಾಣಿ. ಹಾಗಾಗಿ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ಮಾತಿನಲ್ಲಿ ಮಾತ್ರ ಹಿಂದುತ್ವ, ಓಟಿನಲ್ಲಿ ಮಾತ್ರ ಹಿಂದುತ್ವ, ಆದ್ರೆ ಇವ್ರಿಗೆ ರಿಕವರಿ ರೌಡಿ ಏಜೆಂಟ್ಗಳಿಗೆ ಮುಸ್ಲಿಮ್ಸ್ಗಳು ಬೇಕು. 3ನೇದು, ಇವರು ಓಟ್ ಮಾತ್ರ ಹಿಂದುತ್ವ, ಹಿಂದೂಗಳ ಪರವಾಗಿದೀವಿ ಅಂತಾರಲ್ಲ, ಇವರು ಒಂದು ಮಾತು ಹೇಳ್ತಾರೆ, ಏನಪ್ಪ ನಡ ಮುರಿತೀನಿ ಅಂತ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಡ ಮುರಿತೀನಿ ಅಂತಾರಲ್ಲ, ಇವ್ರದ್ದು ಸಂಸ್ಕೃತಿ ಏನು ಅನ್ನೋದು ಇದು ರೆಕಾರ್ಡಿಂಗ್ ಅಲ್ಲಿ ತೋರಿಸ್ತಾ ಇದೆ. ಯಾರು ಕಾಂಟ್ರಾಕ್ಟರ್ ಹೇಳ್ತಾ ಇರೋದು, ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾಳೆ ನಡ ಮುರಿತೀನಿ. ನೋಡಿ, ವೀರೇಂದ್ರ ಪಪ್ಪಿ ಏನ್ ಕಾಂಟ್ಯಾಕ್ಟ್ ಅಲ್ಲಿ ನೋಡಿ, ಬೆಂಗಳೂರು ಟೀಮ್ ಕಾಂಟ್ಯಾಕ್ಟ್ ಅವ್ರು ಉತ್ತರ ಕೊಡ್ಬೇಕು. ಅವ್ರು ಹೇಳಿರೋದು, ಅವ್ರು ಯಾರು ಅಲ್ಲ, ಇವಾಗ ಹೆಸರು ಬಳಸಿರೋದು ಅವರು. ವೀರೇಂದ್ರ ಪಪ್ಪಿಗೆ ಕೇಳ್ರಿ, ನಾವ್ಯಾರು ನಿಮ್ ತರ ನಿಮ್ ಜನಾರ್ದನ್ ರೆಡ್ಡಿ ತರ ಯಡಿಯೂರಪ್ಪನ ಕರ್ಕೊಂಡ್ಬಂದ್ಬಿಟ್ಟು ಪುನಃ ಪಟ್ಟಾಭಿಷೇಕ ಮಾಡಿಲ್ಲ. ಮಾಡಿದ್ರೆ ಮಾಡಿ ಹೊಟ್ಟೋಗ್ಬಿಡ್ಬೇಕು ಅವರು. ನೋಡಿ, ಪಟ್ಟಾಭಿಷೇಕ ಮಾಡಿದಾರಲ್ಲ, ಪುನಃ ಯಡಿಯೂರಪ್ಪ ಮನೆಗೆ ಮುಂದೆ ಹೋಗ್ಬಿಟ್ಟು ಸ್ವಾಮಿ ನೀವೇ ಬನ್ನಿ, ಜೈಲ್ಗೆ ಹೋಗಿದ್ರು ಪರವಾಗಿಲ್ಲ, ನೀವೇ ನಮ್ಗೆ ಆಸರೆ, ಜನಾರ್ದನ್ ರೆಡ್ಡಿ ನೀವೇ ಬನ್ರಿ, ಜೈಲ್ಗೆ ಹೋಗಿದ್ರು ಪರವಾಗಿಲ್ಲ, ನೀವೇ ನಮ್ಗೆ ಆಸರೆ ಅಂತ ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಅಷ್ಟು ನಮ್ಗೆ ಇದಿಲ್ಲ. ನಮ್ಗೆ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು, 5 ಲಕ್ಷ ದುಡ್ಡು ಕೊಡ್ಬೇಕಾದ್ರೆ ಇವ್ರಿಗೆ ತಲೆನೇನು ಸಗಣಿ ಇಟ್ಕೊಂಡಿದ್ರ ವೀರೇಂದ್ರ ಇವನು ಯಾರು ಚಂದ್ರಲಮ್ಮಾಣಿಗೆ 2018 ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಅವ್ರಿಗೆ ಗೊತ್ತಿರಬೇಕು ಅನ್ಸುತ್ತೆ. ಈತ ಒಬ್ರು ಈ MLA ಒಬ್ರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಆಗಿದ್ರು. ಸರ್ಕಾರದ ನಿಯಮದ ಪ್ರಕಾರ 5 ರೂಪಾಯಿ ಇಸ್ಕೋಬೇಕು. ಇವತ್ತೊಂದು ಮಾಧ್ಯಮ ಪ್ರಕಟಣೆ ಮಾಡಿದೆ ಆ ಸುದ್ದಿನ. ಪ್ರತಿ ಪೇಷಂಟ್ ಹತ್ರನೂ 50 ಇಂದ 100 ರೂಪಾಯಿ ಇಸ್ಕೋತಿದ್ದಾರೆ. ಒಂದು ಮಾಧ್ಯಮ ಪ್ರಕಟಣೆ ಮಾಡಿದೆ, ಬೇಕಾದ್ರೆ ನೀವು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಸ್ಕೊಳ್ಳಿ. ಅದಕ್ಕೂ ಕೂಡ ಲೋಕಾಯುಕ್ತದಲ್ಲಿ ಯಾವಾಗ ಇವರು ಸರ್ಕಾರಿ ಕೆಲಸ ಮಾಡ್ತಿದ್ರು ಕಂಪ್ಲೇಂಟ್ ಹೋಗಿದೆ ಇದೇ ಚಂದ್ರು ಲಮ್ಮಾಣಿ ಮೇಲೆ. ಲಂಚ ಅನ್ನೋದು ಇವರ ರಕ್ತಗತವಾಗಿದೆ, ರಕ್ತದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಬಿಜೆಪಿ ಅವರಿಗೆ ಜನರು ಮುಂದೆ ಕ್ಯಾಮ್ರಾ ಮುಂದೆ ಸಾಚಗಳ ತರ ವರ್ತಿಸ್ತಾರೆ. ಆಮೇಲೆ ಇದು
ಲಂಚದ ವಿಷಯದಲ್ಲಿ, ಕರಪ್ಷನ್ ವಿಷಯದಲ್ಲಿ ಪ್ರಪಂಚದಲ್ಲಿ ಯಾರು PhD ತಗೊಂಡಿದ್ರೆ, ಲೀಗಲೈಸ್ ಮಾಡಿದ್ರೆ BJP ಪಕ್ಷ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಕೋಟ್ಯಾಂತರ ರೂಪಾಯಿ ತಗೊಂಡು ಲಂಚದ ಬಗ್ಗೆ ಲಂಚದ ಬಗ್ಗೆ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಲಂಚವನ್ನು ತಗೊಂಡು ಲಂಚದ ಮೂಲಕ ಲೀಗಲೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಹೆಂಗೆ ಅಂದ್ರೆ ಲಂಚದ ವಿಚಾರದಲ್ಲಿ ಬಿಜೆಪಿ ಅವರು PhD ಮಾಡಿದ್ದಾರೆ ಅಂತ ಹೇಳಿ 3-4 ದಿನದ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟೇ ಬೇರೆ ಇತ್ತು. ಪ್ಲೇ ಮಾಡ್ಬಿಡಿ. ಸತೀಶ್ ಜಾರಕಿಹೊಳಿ ಅವರು ಸಚಿವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳೋಣ ಅದನ್ನ. ಅದು ಇದ್ದೇ ಇರ್ತದೆ, ಹಿಂದೂ ಇದೆ ಇವತ್ತು, ಅದು ಇದ್ದೇ ಇರ್ತದೆ, ಹಿಂದೂ ಇದೆ ಇವತ್ತು ಇರ್ತೈತೆ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನೀವು. ಈ ಕಡೆ ಒಬ್ಬಿರ್ತಾನೆ, ಆ ಕಡೆ ಒಬ್ಬಿರ್ತಾನೆ, ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಹಿಂದೂ ಇದೆ ಇವತ್ತು ಇರ್ತೈತೆ, ನಾಳೆ ಇರುತ್ತದೆ ಇದೆ. ಅದಕ್ಕೆ ಅದನ್ನ ಏನು ಮಾಡ್ಲಿಕ್ಕಾಗಲ್ಲ. ನೋಡಿ ಸರ್, ಅಂದ್ರೆ ಬಿಜೆಪಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಪಕ್ಷದಲ್ಲೂ ಇದೆ, ನಮ್ಮ ಪಕ್ಷ ಸರ್ಕಾರ ಇದ್ದಾಗಲೂ ಇದೆ ಅಂತ ಹೇಳಿಲ್ಲ ಅವರು. ಅವ್ರು ಹೇಳಿದ್ದೇನಿತ್ತು, ಮಂತ್ರಿ ಯಾವ್ದೋ ಒಂದು ಕಾಂಟ್ರಾಕ್ಟ್ ಹೇಳಿದ್ದಾರೆ. ಇವಾಗ ಮಂತ್ರಿ ಅವರು ಯಾರೋ ಕಾಂಟ್ರಾಕ್ಟರ್ ದುಡ್ಡು ತಗೊಂಡೋಗಿ ಕೊಡ್ಬೇಕಾದ್ರೆ, ಸ್ವಾಮಿ ನಮ್ಗೆ ಹಿಂಗ್ ಹರಾಜ್ ಮಾಡ್ತಿದ್ದಾರೆ, ಲೋಕಾಯುಕ್ತವ್ರು ನನ್ನ ಜೊತೆ ಬನ್ನಿ ಅಂತ ಕಾಂಟ್ರಾಕ್ಟರ್ ಕರ್ಕೊಂಡು ಹೋಗಿದ್ದಾನೆ. ಅವನೇನ್ ಸಗಣಿ ತಿಂತಿದ್ದ ಇದೆ ಬಿಜೆಪಿ ಮೇಲೆ, ಬೇಡ ತಗೊಂಡೋಗ ನಿನ್ ಕಾಸು ಅಂತ. ದುಡ್ಡು ಬೇಕಾಗಿತ್ತು. ಗುತ್ತಿಗೆದಾರರು ನಿಮ್ಮ ಸರ್ಕಾರ ಕಾಂಟ್ರಾಕ್ಟ್ಸ್ ನಾನು ಹೇಳ್ಬಿಡ್ತೀನಿ, ನಾನು ತಗೊಂಡೋಗಬೇಕಾಗಿತ್ತು. ಅವನು ದುಡ್ಡಿಗೆ ದರ್ದಿತ್ತು, ದುಡ್ಡಿಗೆ ಅವನಿಗೆ ಅಪಪಿಸ್ತಿದ್ದ. ಹಾಗಾಗಿ ದುಡ್ಡು ಇಸ್ಕೊಂಡ. ಇನ್ನೂ ಬ್ಯಾಲೆನ್ಸ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಸೊಂಟ ಮುರಿತೀನಿ, ನಿನ್ನ ನಡ ಮುರಿತೀನಿ, ನಿನ್ನ ಊರ್ ಖಾಲಿ ಮಾಡಿಸ್ತೀನಿ. ಇದು ಬಿಜೆಪಿಯ ಪ್ರವೃತ್ತಿ. ಹಿಂದುತ್ವ ಅಂದ್ರೆ ರಾಜಕೀಯ ಪಕ್ಷಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾಂಟ್ರಾಕ್ಟ್ಸ್ ಗಳನ್ನ ರೆಡಿ ಮಾಡ್ಕೊಳ್ತವೆ. ಬಟ್ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು ಹಾರ್ಡ್ ಟ್ರೂತ್ ಸರ್, ಅದು ಅಪ್ಪಟ ಸತ್ಯ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು ಬಿಜೆಪಿ, ಕಾಂಗ್ರೆಸ್, JDS ಅಂತಲ್ಲ, ಎಲ್ಲಾ ಟೈಮಲ್ಲೂ ಇದ್ದೇ ಇರುತ್ತೆ ಈ ವ್ಯವಸ್ಥೆ. ಭಾಗ ಕರಪ್ಷನ್ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಡಿಫೆಂಡ್ ಮಾಡ್ಕೊಳ್ತಾರೆ. ಅನೇಕ ವರ್ಷಗಳ ಹಿಂದೆ JDS ನ ಕುಮಾರಸ್ವಾಮಿ ಅವರು ಇದೇ ಮಾತನಾಡಿದ್ದು, ಸಾರ್ವಜನಿಕ ಹೇಳಿದ್ರು, ಭ್ರಷ್ಟಾಚಾರ ಇಲ್ಲದೆ ರಾಜಕಾರಣ ಮಾಡಕ್ ಆಗೋದಿಲ್ಲ ಅಂತೇಳಿ, ಭ್ರಷ್ಟಾಚಾರ ಇಲ್ಲದೆ ಚುನಾವಣೆ ನಡ್ಸಕ್ ಆಗೋದಿಲ್ಲ ಅಂತೇಳಿ. ವಿಚ್ ಇಸ್ ಅ ಫ್ಯಾಕ್ಟ್. ಯಾಕೆ ಏನಾಗಿದೆ ಇಲ್ಲಿ, ನಾವು ಎಲ್ಲಿವರೆಗೂ ನಾವು ಸಮಸ್ಯೆಯನ್ನು ಒಪ್ಕೊಳ್ಳೋದಿಲ್ಲೋ ಅಲ್ಲಿವರೆಗೂ ಪರಿಹಾರವನ್ನು ಹುಡುಕಕ್ಕಾಗ ಸಾಧ್ಯ ಇಲ್ಲ. ನಾವು ಮೊದಲು ರೋಗ ಇದೆ ಅಂತ ಒಪ್ಕೋಬೇಕು, ಆಮೇಲೆ ಔಷಧಿ. ಈಗೇನಾಗಿದೆ, ಈಗಿನ ಡಿಬೇಟನ್ನು ನೋಡು, ಹೊರಗೆ ಆಚೆ ಒಬ್ಬ ನೋಡುಗನಿಗೆ ಹೇಗೆ ಕಾಣುತ್ತೆ ಅಂದರೆ, ಇಂಗ್ಲೀಷ್ ಒಂದು ನುಡಿ ಇದೆ, ಪಾಟ್ ಕಾಲಿಂಗ್ ಕೆಟಲ್ ಬ್ಲ್ಯಾಕ್ ಅಂತ. ಕನ್ನಡದಲ್ಲಿ ಹೇಳೋದಾದ್ರೆ ಇಜ್ಜಲು ಮಸಿಗೆ ಬುದ್ಧಿ ಹೇಳಿದಂಗೆ ಹಂಗಾಗಿದೆ ಈಗ. ಸೊ ದ ಕ್ರೆಡಿಬಿಲಿಟಿ ಇಸ್ ಲಾಸ್ಟ್. ಕ್ರೆಡಿಬಿಲಿಟಿ ಯಾವಾಗ ಬರ್ತದೆ, ಹೌದು ಎಲ್ಲ ಕಡೆ ಇದೆ, ಇದೊಂದು ರೋಗ ಇದೆ, ಇದಕ್ಕೆ ಹೇಗೆ ಕಡಿವಾಣ ಹಾಕಬೇಕು ಅಂತ ಹುಡುಕಾಡಬೇಕಾಗ್ತದೆ. ಈಗ ಬಿಟ್ಟು ನೀವು ಮಾಡಿಲ್ವಾ, ನಾವು ಮಾಡಿಲ್ವಾ. ಈಗ ನೋಡಿ, ಸರ್ವಸಂಘ ಪರಿತ್ಯಾಗಿ ಯಾರು ಇಲ್ಲ ಅಂತ ಹೇಳಿದೆ. ಸರ್ವಸಂಘ ಪರಿತ್ಯಾಗಿ ಶಬ್ದ ಅರ್ಥನೇ ಬೇಕಲ್ವಾ. ಅವ್ರು ಏನು ಸಂಸ್ಥೆ ಮಾಡಲಿ ಮತ್ತೆ ಅದು ಬೇರೆ ವಿಚಾರ. ಸರ್ವಸಂಘ ಪರಿತ್ಯಾಗಿ ಯಾರಿದ್ದಾರೆ, ದಟ್ ಇಸ್ ಡಿಫ್ರೆಂಟ್ ಥಿಂಗ್. ಬಟ್ ಎನಿವೇಸ್, ನಾನೇನು ಹೇಳ್ತಾ ಇರೋದು, ಈ ರೀತಿ ಒಂದು ಡಿಸ್ಕೋರ್ಸ್ ಬದಲಾಗಬೇಕಂದ್ರೆ, ಆ ಡಿಸ್ಕೋರ್ಸ್ ಬದಲಾಗೋಕ್ಕಿಂತ ಮುಂಚೆ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಕ್ಸೆಪ್ಟ್ ದ ಪ್ರಾಬ್ಲಮ್. ಸಮಸ್ಯೆ ಅರ್ಥ ಮಾಡ್ಕೋಬೇಕು, ಸಮಸ್ಯೆ ಸ್ವೀಕಾರ ಮಾಡ್ಕೋಬೇಕು. ಈಗೇನಾಗುತ್ತೆ, ಸಮಸ್ಯೆ ನೀವು ಸ್ವೀಕಾರ ಮಾಡೋದಿಲ್ಲ, ಆ ಪರಿಸ್ಥಿತಿ ಏನಾಗುತ್ತೆ, ಯಾರು ಆರೋಪ ಮಾಡ್ತಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ, ಯಾರು ಕಂಪ್ಲೇಂಟ್ ಕೊಡ್ತಾರೆ ಅವ್ರನ್ನ ಅಟ್ಯಾಕ್ ಮಾಡಿ, ಎಲ್ಲ ನೀವು ಸರ್ಕ ಖಾಲಿ ಆಯ್ತಾ, ಜಾತಿ ತಗೊಂಡ್ಬನ್ನಿ, ನಾನು ಬಂಜಾರ, ನಾನು ಕುರುಬ, ನಾನು ಇತ್ತ, ಹಾಗೆ ಈಗ ತಗೊಂಡ್ಬನ್ನಿ, ಇದು ಸರ್ಕ ಖಾಲಿ ಆಯ್ತಾ, ಹಿಂದೂ ಮುಸ್ಲಿಂ ತಗೊಂಡ್ಬನ್ನಿ ಅಷ್ಟೇ. ಏನಾಗಿದೆ ಇಲ್ಲಿ, people do not want to address the problem. The elephant in the room is corruption, growing corruption. Corruption ಒಂದು ಕಾಲದಲ್ಲಿ ಓಕೆ ಅನ್ನೋ ಮಟ್ಟದಲ್ಲಿ ಇತ್ತು, ಟಾಲರೇಬಲ್ ಇತ್ತು. ಈಗ ದುಡ್ಡಿಗಾಗಿ ಅಧಿಕಾರ, ಅಧಿಕಾರಕ್ಕಾಗಿ ದುಡ್ಡು, ದುಡ್ಡಿಗಾಗಿ ಅಧಿಕಾರ, ಅಧಿಕಾರಕ್ಕೆ ದುಡ್ಡು. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಇದು ಕೊನೆಗೆ ಅಫೆಕ್ಟ್ ಆಗುದು ನಮ್ಮ ಚುನಾವಣಾ ಪ್ರಕ್ರಿಯೆ ಮೇಲೆ ಕೂಡ. ನಿಜ. ಬಟ್ ವಿರೋಧ ಪಕ್ಷವಾದ ಬಿಜೆಪಿ ಕೈಯಲ್ಲಿ ಅತ್ಯಂತ ಪ್ರಬಲವಾದ ಅಸ್ತ್ರ ಆಯ್ತು ಚಂದ್ರಶೇಖರ್ ಅವರೇ. ಇದು ಒಂಥರ ಬೂಮ್ರಾಂಗ್ ಆಗೋಯ್ತು ಅಂತ. ಕಮಿಷನ್ ವಿಚಾರ, ಲಂಚದ ವಿಚಾರ, ಭ್ರಷ್ಟಾಚಾರದ ವಿಚಾರ, ಎಲ್ಲ ಇಲಾಖೆಗಳ ಪಟ್ಟಿ ಮಾಡಿಕೊಂಡು ಪ್ರತಿನಿತ್ಯ ಟ್ವೀಟ್ಗಳು, ಪ್ರತಿನಿತ್ಯ ಪ್ರತಿಭಟನೆಗಳು ವಿಧಾನಸೌಧದ ಒಳಗೂ ಹೊರಗೂ ಮಾಡಿದ ನಿಮ್ಮ ಪಕ್ಷಕ್ಕೆ ಈಗ ಮಾತೆತ್ತಿದ್ರೆ ಇದೊಂದು ಕೇಸ್ ತೋರಿಸ್ತಾರೆ. ಕೇವಲ 5 ಲಕ್ಷಕ್ಕೋಸ್ಕರ ನಿಮ್ಮ ಕೈಯಲ್ಲಿದ್ದ, ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದಾಗೆ, ನಿಮ್ಮ ಕೈಯಲ್ಲಿದ್ದ ಪ್ರಬಲವಾದ ಅಸ್ತ್ರವನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ಬಿಜೆಪಿಗೆ. ಯಾವತ್ತೂ ಆ ಥರ ಪರಿಸ್ಥಿತಿ ಬರೋದೇ ಇಲ್ಲ. ನಾನು ಫಸ್ಟ್ ಓಪನಿಂಗ್ ಕಾಮೆಂಟಲ್ಲಿ ಹೇಳಿದೆ,
ಕರಪ್ಷನ್ ವಿಚಾರದಲ್ಲಿ ನಮ್ಮದು ಝೀರೋ ಟಾಲರೆನ್ಸು. ಮತ್ತು ಇವತ್ತು ಆ ಕ್ಲಾರಿಫಿಕೇಶನ್ ಕೂಡ ಕೊಟ್ಬಿಡ್ತೀನಿ. ವಿಜಯೇಂದ್ರ ಅವರು ಮಾತಾಡ್ತಾ ಮೊದಲು ಅವರು ಏನು ಪ್ರೆಸ್ ಅವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದ್ದು, ಅವರು ಮತ್ತು ವಿರೋಧ ಪಕ್ಷದ ನಾಯಕರು ಬೇರೆ ಬೇರೆ ವಿಚಾರಗಳಲ್ಲಿ ಯಾವ ರೀತಿ ತಗೊತಾ ಇದ್ದೀವಿ ಅಂತಕ್ಕಂಥದ್ದು. ಆ ವಿಚಾರ ಹೇಳಬೇಕಾದ್ರೆ ಒಬ್ಬ ಪತ್ರಕರ್ತರು ಕೇಳಿದ್ರು, ಲಮಾಣಿಯವರ ವಿಚಾರ ಕೇಳಿದಾಗ ಅವರ ವಿಚಾರವನ್ನು ಮಾತಾಡೋದಕ್ಕೆ ಮುಂಚೆ ಯಾವಾಗ ಮೊನ್ನೆ ಸೋರೆಕೊಂಡ ಕುಪ್ಪದೊಳಗಡೆಗೆ ಏನು ಬಂಜಾರ ಸಮುದಾಯದ ಯುವಕರು ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಂದ ಓಡೋಗಿ ಅವ್ರ ಮೇಲೆ FIR ಫೈಲ್ ಮಾಡ್ತಕ್ಕಂಥ ಕೆಲಸಗಳಾಗುತ್ತೆ. ಅವರಿಗೆ ನೋಡಿ ಬಂಜಾರ ಸಮುದಾಯಕ್ಕೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ 2023-24 ಸ್ವಲ್ಪ ಹಣ ಕೊಟ್ಟಿದ್ಬಿಟ್ರೆ ₹1 ಹಣ ಕೊಟ್ಟಿಲ್ಲ ಬಂಜಾರ ಸಮುದಾಯಕ್ಕೆ. ಈ ವರ್ಷ 398 ಕೋಟಿ ಮುಸ್ಲಿಂ ಸಮುದಾಯಕ್ಕೆ ಕೊಡ್ತಾರೆ. ಆ ಇಡೀ ತಾಂಡ ಅಭಿವೃದ್ಧಿ ನಿಗಮಕ್ಕೆ ₹1 ಕೊಟ್ಟಿಲ್ಲ. ತಾಂಡ ಅಭಿವೃದ್ಧಿ ನಿಗಮವನ್ನು ಪ್ರಾರಂಭ ಮಾಡಿದ್ದು 2009 ಯಡಿಯೂರಪ್ಪನವರು 492 ಕೋಟಿ ರೂಪಾಯಿ ಅದಕ್ಕೋಸ್ಕರ ಮೀಸಲಿಟ್ರು. ಅದಾದ್ಮೇಲೆ ಕಳೆದ ವರ್ಷ ಅದೇ 2019 50,000 ಏನು ಲಂಬಾಡಿ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ರು. ಆ ರೀತಿ ಎಲ್ಲವೂ ಆ ಸಮುದಾಯಕ್ಕೆ ಮಾಡ್ತಾ ಇದ್ರೆ ಇವತ್ತು ಆ ಸಮುದಾಯದ ಒಬ್ಬರೇ ಒಬ್ಬ ಮಂತ್ರಿ ಇಲ್ಲ. ನಮ್ಮಲ್ಲಿ ಪ್ರಭು ಚವ್ಹಾಣ್ ಇದ್ರು, ಯಡಿಯೂರಪ್ಪನವರಿದ್ದಾಗ ರೇವು ಬೆಳಮಗಿ ಅವರಿದ್ರು. ಇವತ್ತು ಯಾರಿದ್ದಾರೆ? ಒಬ್ಬ ಆ ಸಮುದಾಯಕ್ಕೆ ಎಷ್ಟು ಅನ್ಯಾಯ ಮಾಡ್ತಿದ್ದಾರೆ ಅಂದ್ರೆ, ಒಂದು ಮೀಸಲಾತಿ ಒಳಗಡೆಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಪ್ರತಿಭಟನೆಗಳಾಗ್ತದೆ. ಒಬ್ಬ ಮಿನಿಸ್ಟರ್ನು ಕೊಡೋದಿಲ್ಲ. ಅದೇ ರೀತಿ ಆ ಸಮುದಾಯದ ಹುಡುಗರು ಅವ್ರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ FIR ಹಾಕೋರು. ಆ ವಿಷಯವನ್ನು ಪ್ರಸ್ತಾಪ ಮಾಡಿ ನಂತರ ಲಮಾಣಿಯವರ ವಿಚಾರಕ್ಕೆ ಬಂದು, ಲಮಾಣಿಯವರ ವಿಚಾರ ಕೋರ್ಟ್ ಅಲ್ಲಿ ಇದೆ. ಆ ಕೋರ್ಟ್ ಅದನ್ನ ನ್ಯಾಯ ಅದ್ರ ಪಾಡಿಗೆ ಇದನ್ನ ತಗೊಳುತ್ತೆ. ನಾವು ಕೂಡ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪೊಲಿಟಿಕಲ್ ನಿಮ್ಮ ಕೈಯಲ್ಲಿದ್ದ ರಾಜಕೀಯ ಪ್ರಬಲ ಅಸ್ತ್ರವನ್ನ ಕಳ್ಕೊಂಡ್ಬಿಟ್ರಿ. ಹೇಳಂಗಿಲ್ಲ ಭ್ರಷ್ಟಾಚಾರ. ಚಂದ್ರು ಲಮಾಣಿ ಅವರನ್ನ 5 ಲಕ್ಷ ಅದಕ್ಕೆ ಯಾರಾದ್ರೂ ಈ ವಿಚಾರದಲ್ಲಿ ನನ್ನ ಕಾಂಗ್ರೆಸ್ನ ಸ್ನೇಹಿತರು ಬಹಳ ಉಲ್ಲೇಖ ಮಾಡಿದ್ರು. ಅದಕ್ಕೆ ಹೇಳ್ತಾರೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡ್ ಬರ್ಬೇಕು ಅಂತ ಹೇಳಿ. ಅವ್ರು 3 ವಿಚಾರ ಪ್ರಸ್ತಾಪ ಮಾಡಿದ್ರು. RTGS ಅಲ್ಲಿ ದುಡ್ಡು ಅಂತ ಯಡಿಯೂರಪ್ಪನವರು ವಿಚಾರ ಮಾಡಿದ್ರು. RTGS ದುಡ್ಡಿಸ್ಕೊಂಡಿದ್ದಂತ ನೀವು ಕೇಸ್ ಹಾಕಿದ್ರಲ್ಲ 2017 CBI ಕೋರ್ಟ್ ಅವರನ್ನ ನಿರ್ದೋಷಿ ಅಂತ ಹೇಳಿ ಬಿಡುಗಡೆ ಮಾಡಿದೆ. CBI ಕೋರ್ಟ್ ಮೊದಲನೇದು. ಎರಡನೇದು ಸಂಪಂಗಿ ಅವರ ವಿಚಾರ ಎತ್ತುದು. ಸಂಪಂಗಿ ಅವರು ಅವ್ರ ಮೇಲೆ ಆಕ್ಷನ್ ತಗೊಂಡದು. ಇವತ್ತವರೆಗೂ ಟಿಕೆಟ್ ಕೊಟ್ಟಿಲ್ಲ. ಮೂರನೇದು ಮಾನಾಡ ವಿರೂಪಾಕ್ಷಪ್ಪ ಇಮಿಡಿಯೇಟ್ ಆಗಿ ಆಚೆ ಕಡೆ ಕಳಿಸಿದ್ವಿ. ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಸರ್ ಬಹಳ ಸೆನ್ಸಿಬಲ್ ಆಗಿ ಮಾತನಾಡ್ಬಿಟ್ರು. ಕೋರ್ಟ್ ಅಲ್ಲಿ ಇದೆ ನೋಡ್ಕೊಳ್ತಾರೆ. ಮಾತನಾಡಬೇಕಾಗಿರೋದು ಬಿಜೆಪಿ ಅವರು, ನಾವು ಮಾತಾಡಲ್ಲ. ನಿಮ್ಮೊಬ್ರದೇ ವಾಯ್ಸ್ ಇದೆ ಸರ್. ನಿಮ್ಮೊಬ್ರದೇ ವಾಯ್ಸ್ ಇದೆ. ಏನಾಗಿದೆ ಅಮ್ಮ ಇವತ್ತು ಸ್ವಲ್ಪ ತಾಳ್ರಪ್ಪ. ನಿಮ್ಮೊಬ್ರದೇ ವಾಯ್ಸ್ ಇದೆ ಸರ್. ಈಗೇನಾಗಿದೆ ಸ್ವಲ್ಪ ತಾಳ್ರಪ್ಪ, ವಾಯ್ಸ್ ಹೋಗ್ತಿಲ್ಲ ಬರೀ. ಒಂದ್ ನಿಮಿಷ ಕಶ್ಯಪ್ ಈಗ ಕಶ್ಯಪ್ ಒಂದು ಪ್ರಶ್ನೆಗೆ ಉತ್ತರ ದಯವಿಟ್ಟು ನಿಮ್ಮಿಂದ ನಾನು ಅಪೇಕ್ಷೆ ಪಡ್ತೇನೆ. ಅಲ್ಲ ಈಗ ಕಶ್ಯಪ್ ತಾಳ್ರಿ, ಪ್ರವೋಕ್ ಮಾಡಿ ಒಂದು ವಿಷಯ ಹೇಳೋದು ತಾಳ್ರಿ. ಈಗ ಅಮ್ಮ ಈಗ ಏನಾಗಿದೆ, ಸರ್ಕಾರವನ್ನ ನಡೆಸ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನವರು. ಈಗ ಸರ್ಕಾರಕ್ಕೆ ಒಂದು ಸಂವೇದನಾಶೀಲತೆ ಅಂತಕ್ಕಂಥದ್ದು ಇದ್ದಿದ್ರೆ, ಸ್ಪಂದಿಸ್ತಕ್ಕಂಥ ಗುಣ ಇದ್ದಿದ್ರೆ ಇವತ್ತಿನ ದಿವಸ ಏನಾಗಬೇಕಾಗಿತ್ತು ಗೊತ್ತಾ? 36 ಜನ ಕೇವಲ ಈ ಸರ್ಕಾರ ರಚನೆಯಾಗಿ 36 ಜನ ಶಾಸಕರು, ಅವದೇ ಪಕ್ಷದ ಶಾಸಕರು ಇವತ್ತಿನ ದಿವಸ ಅನುದಾನ ಕೊಡ್ಬೇಕಾದ್ರೆ ನಾವು ಕಮಿಷನ್ ಕೊಡಬೇಕು ಅಂತಕ್ಕಂಥದ್ದನ್ನ ಬರವಣಿಗೆ ಮೂಲಕ ಕೊಟ್ಟರು. ಅವತ್ತೊಂದು ತನಿಖೆ ಆಗೋಗಿದ್ರೆ ಬಹುಶಃ ಎಲ್ಲರೂ ಸಹ ಎಚ್ಚೆತ್ಕೊತಿದ್ರು ಏನೋ. ಅವತ್ತು ಆಗಲಿಲ್ಲ, ಅದನ್ನು ನಾವು ಅಲ್ಲಿಗೆ ಬಿಟ್ಬಿಟ್ರು. ಅದಾದ ನಂತರ ಏನಾಯಿತು, ಶ್ರೀಯುತ ನಾಗೇಂದ್ರ ಅವ್ರ ಬಗ್ಗೆ ತನಿಖೆ ಆಯಿತು. ಅವತ್ತಿನ ದಿವಸ ಅವ್ರನ್ನ ನಿರ್ದೋಷಿ ಅಂತ ಇವ್ರದೇ SIT ಆಯಿತು. ಸೊ ಅಲ್ಲ ಎಷ್ಟು ಮಟ್ಟಿಗೆ ನಡೀತಿದೆ ಅಂತಕ್ಕಂಥದ್ದನ್ನ. ಈಗ ಮೂಢ ಬಗ್ಗೆ ಇವತ್ತಿನ ದಿವಸ ಏನು ದೂರನ್ನು ಕೊಟ್ಟಂತಹ ಇವತ್ತು ಸ್ನೇಹಮಯಿ ಕೃಷ್ಣರ ಬಗ್ಗೆ ಇವತ್ತಿನ ದಿವಸ ಏನಾಗುತ್ತೆ ಅಮ್ಮ, ಒಂದು ಘಟನೆ ನಡೆಯುತ್ತಮ್ಮ. ಇಲ್ಲಿ ಏನಾಗುತ್ತೆ, ವಿಧಾನಸೌಧದಲ್ಲಿ ನಡೆದಂಥ ಒಂದು ಘಟನೆ ಮತ್ತು ಸ್ನೇಹಮಯಿ ಕೃಷ್ಣನ ಬಗ್ಗೆ ನಡೆದಂಥ ಒಂದು ಘಟನೆ. ಶ್ರೀಯುತ ಕೃಷ್ಣ ಅವರು ಇವತ್ತಿನ ದಿವಸ ಆರೋಪ ಮಾಡಿರ್ತಕ್ಕಂಥವ್ರು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ತಕ್ಷಣನೇ ನೀವು ಅರೆಸ್ಟ್ ಮಾಡ್ತೀರಿ. ಅಲ್ಲ ಹೇಗೆ ಇಬ್ಬಂದಿತರ ಸರ್ಕಾರದ ನಡೀತಿದೆ. ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಯಾವ ಪಕ್ಷಗಳು ಹೋಗಬಾರ್ದು ಅನ್ನೋದು ಮತದಾರರಾಗಿ ನಮ್ಮ ನಿಲುವು ಅಷ್ಟೇ. ಸರ್ಕಾರಗಳು ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದು, ಮಠಗಳನ್ನ ಕನೆಕ್ಟ್ ಮಾಡ್ಕೊಳ್ಳೋದು, ಸರ್ಕಾರ ತಾನೇ ಕ್ರಮ ಕೈಗೊಳ್ಳಬೇಕಾಗಿರೋದು ಸರ್ಕಾರ ತಾನೇ. ತನಿಖೆ ಆಗ್ಲಿ, ಚಂದ್ರು ಲಮಾಣಿ ಅವರು ತಪ್ಪು ಮಾಡಿದಾರಾ ಇಲ್ವಾ, ಅಲ್ಲಿವರೆಗೂ ಬಿಜೆಪಿ ಅವರು ಸಮುದಾಯದ ಕಾರ್ಡನ್ನ ಬಳಕೆ ಮಾಡಿಕೊಳ್ಳದೆ ಇದ್ದಿದ್ರೆ ಬಹುಶಃ ಇವತ್ತು ನಾವು ನೀವೇ ಹೇಳ್ದಾಗ ಚರ್ಚೆ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಭ್ರಷ್ಟಾಚಾರಕ್ಕೆ ಸಮುದಾಯ ಇಲ್ಲ. ನಾವು ಹೇಳ್ತೀವಲ್ಲ, ಟೆರರಿಸ್ಟ್ ಹ್ಯಾಸ್ ನೋ ರಿಲಿಜಿಯನ್ ಅಂತ ಕೆಲವರು ಬುದ್ಧಿಜೀವಿಗಳು ಹೇಳೋ ರೀತಿಯಲ್ಲಿ ಭ್ರಷ್ಟಾಚಾರಿಗಳಿಗೂ ಕೂಡ ಸಮುದಾಯ, ಜಾತಿ, ಧರ್ಮ ಯಾವುದೂ ಕೂಡ ರಕ್ಷಾ ಕವಚ ಆಗಬಾರ್ದು ಅನ್ನೋ ಕಾಮನ್ ಸೆನ್ಸ್ ಅನ್ನ ರಾಜಕಾರಣಿಗಳು ಬಳಕೆ ಮಾಡ್ಕೊಳ್ಳಿ ಅಂತ ಬಯಸ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟೆಸ್ಟ್ MDH
MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.